ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನ ಯಜ್ಞದಲ್ಲಿ ಶ್ರೀಪಾದಂಗಳವರ ಆದೇಶದ ಮೇರೆಗೆ ವಾಂಗ್ಮಯ ಸೇವೆಯನ್ನು ಸಲ್ಲಿಸಲು ಬಂದಿರುವಂತಹ ಮೈಸೂರಿನ ವಿದ್ವಾನ್ ವಿಜಯೇಂದ್ರಾಚಾರ್ಯ ಇವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಜ್ಞಾನ ಕಾರ್ಯಕ್ರಮಕ್ಕೆ ಶ್ರೋತೃಗಳಾಗಿ ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ನಿರಂತರ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ತೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ತಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ ಪಾರಂಭವಾಕ್ಯಜಲಧೇರ್ಭುವನೈಕಸಾರಂ ಸ್ವೈರಂ ಕೃತೋರುವಿದವೇದ ಪಥಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶಾ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಭಜೆ ನಿಶಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಕರ್ಮಣಾ ಮನಸಾ ವಾಚಾ ಯಾ ಚೇಷ್ಟಾ ಮಮ ನಿತ್ಯಶಃ ಕೇಶವಾರಾಧನೆ ಸಾ ಸ್ಯಾತ್ ಜನ್ಮಜನ್ಮಾಂತರೇಷ್ವಪಿ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ವಾದಿರಾಜಗುರು ಸಾರ್ವಭೌಮರು ಗುಣಸೌರಭದಲ್ಲಿ ವೇದಗಳ ಅನಾದಿತ್ವ, ಅಪೌರುಷೇಯತ್ವ, ಅವುಗಳ ಮಹತ್ವ, ಆ ವೇದಗಳನ್ನು ಅಂಗೀಕಾರ ಮಾಡದೇ ಇರುವಂತಹ ಚಾರ್ವಾಕರಲ್ಲಿ ಅವರ ಮತದಲ್ಲಿರುವಂತಹ ದೋಷಗಳು, ಇದೆಲ್ಲವನ್ನೂ ಕೂಡ ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡಿಕೊಂಡು ಚಾರ್ವಾಕನ ಅನೇಕ ಯುಕ್ತಿಗಳನ್ನೆಲ್ಲ ಪ್ರತ್ಯಕ್ಷ ಒಂದನ್ನೇ ಪ್ರಮಾಣ ಅಂತ ಹೇಳಿದರೆ ಏನೆಲ್ಲ ದೋಷಗಳು ಬರುತ್ತೆ ಎನ್ನುವುದನ್ನು ವಿಶದವಾಗಿ ನಿರೂಪಣೆಯನ್ನು ಮಾಡ್ತಾ ಇರುವ ಕಾಲಕ್ಕೆ ಚಾರ್ವಾಕ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ನಮಗೆ ಗುರುಗಳು ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರ ಮತವನ್ನು ಅಂಗೀಕರಿಸಿಕೊಂಡು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ನಾನು ನಿರ್ಣಯವನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಹೇಳ್ತಾರೆ, ಗುರುಶ್ಚಾರ್ವಾಕ ವಿದ್ಯಾಯ ಗುರುರ್ಮೇ ನಾಕಿನಾಂ ಗುರುಹು. ಚಾರ್ವಾಕ ಮತ ಪ್ರವರ್ತಕರು ಬೃಹಸ್ಪತ್ಯಾಚಾರ್ಯರು ಅಂತ ಹೇಳ್ತಿ. ಬೃಹಸ್ಪತ್ಯಾಚಾರ್ಯರು ವೇದದ್ರಷ್ಟಾರರಾದ ಋಷಿಗಳು. ವೇದೋಕ್ತವಾದ ಕರ್ಮಗಳನ್ನು ಇಂದ್ರದೇವರ ಸಭಾಭವನದಲ್ಲಿ ಮಾಡಿದ ಕೀರ್ತಿ ಅದು ಬೃಹಸ್ಪತ್ಯಾಚಾರ್ಯರದ್ದು. ಹಾಗಾಗಿ ಭಗವಂತನನ್ನು ಅಂಗೀಕಾರ ಮಾಡಿ ಸಕಲ ವೇದಾಂತ ಪ್ರತಿಪಾದ್ಯನಾದವನು ಭಗವಂತ ಅಂತ ನಿರ್ಣಯವನ್ನು ಮಾಡಿರುವಂತಹ ಬೃಹಸ್ಪತ್ಯಾಚಾರ್ಯರನ್ನ ನೀನು ಗುರುಗಳನ್ನಾಗಿ ಸ್ವೀಕಾರ ಮಾಡಿದರೆ ಗುರುಗಳಿಗೆ ಅಪಚಾರ ಮಾಡ್ತಾ ಇದ್ದಿ. ವೇದಗಳನ್ನು ಅಂಗೀಕಾರ ಮಾಡ್ತಾ ಇಲ್ಲ, ಆಗಮ ವಾಕ್ಯಗಳನ್ನು ಅಂಗೀಕಾರ ಮಾಡದೆ, ಆಗಮ ಉಪೋದ್ಬಲಿತವಾದ ಅನುಮಾನಗಳನ್ನು ಅಂಗೀಕಾರ ಮಾಡದೆ ಪ್ರತ್ಯಕ್ಷ ಒಂದನ್ನೇ ಪ್ರಮಾಣ ಅಂತ ಹೇಳುವನು
ಗುರುವಿಗೆ ತಿರುಮಂತ್ರ ಹಾಕಿದ ಮೂರ್ಖ ಶಿಷ್ಯನಾಗಿ ಬಿಡ್ತಿ. ನಿನಗೆ ಬೃಹಸ್ಪತ್ಯಾಚಾರ್ಯರು ಗುರುಗಳಾಗಿರ್ಬೋದು. ನನ್ನ ಪಾಲಿಗೆ ಗುರುರ್ಮೇ ನಾಕಿನಾಂ ಗುರುಹು, 14 ಲೋಕಗಳಿಗೂ ಗುರುಗಳಾದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನನಗೆ ಗುರುಗಳು. ಅತಃ ತತ್ಕೃಪಯಾಶ್ರೌತ ಮತಸ್ಥಿತಿರಪೀರಿತ. ಆದ್ದರಿಂದ ಅವರ ಕರುಣೆಯಿಂದ ಪೋಷಿತನಾದ ನಾನು ವಿಶೇಷವಾಗಿ ಈ ಸನ್ಮತವನ್ನು ಹೇಳಿದ್ದೇನೆ. ವೇದಗಳ ಅಪೌರುಷೇಯತ್ವ, ಅವುಗಳಲ್ಲಿರುವಂತಹ ಪ್ರಾಮಾಣಿಕತನ ಎಲ್ಲವನ್ನೂ ಕೂಡ ಆ ಗುರುಗಳ ಅನುಗ್ರಹದಿಂದ ನಾನು ಸಂಪಾದನೆ ಮಾಡಿಕೊಂಡು ಹೇಳಿದ್ದೇನೆ. ವಾದಿರಾಜರು ಹೇಳ್ತಾ ಇದ್ದಾರೆ, ನೀನು ಬೃಹಸ್ಪತ್ಯಾಚಾರ್ಯರಿಂದ ಪಾಠ ಕೇಳಿಕೊಂಡು ಬಾ, ನಾನು 3 ಲೋಕ ಗುರುಗಳಾದ ಆನಂದ ತೀರ್ಥರ ಮತವನ್ನ ನಿನ್ನ ಮುಂದೆ ವಾದಕ್ಕೆ ಇಟ್ಟುಕೊಂಡು ಆ ಮತವನ್ನು ನಾನು ಸ್ಥಾಪನೆ ಮಾಡ್ತಾ ಹೋಗ್ತೇನೆ. ಆ ಆನಂದ ತೀರ್ಥರ ಮತಗಳಿಗೆ ವಿರುದ್ಧವಾಗಿ ನಿನಗೆ ಸಾಮರ್ಥ್ಯ ಇದ್ರೆ ಮಾತನಾಡು ಅಂತ ವಾದಿರಾಜರು ಚಾಲೆಂಜ್ ಮಾಡ್ತಾರೆ. ಯಾಕೆ ಅಂದರೆ, ಆನಂದ ತೀರ್ಥರು ಅಂದರೆ ನನಗೆ ಹಾಲನ್ನು ಕೊಟ್ಟು ಮಧ್ವಮತಾನುಯಾಯಿಗಳಿಗೆ ಕ್ಷೀರಸೇಚನವನ್ನು ಮಾಡಿದವರು. ನೀರನ್ನೇ ಕಾಣದೇ ಇರುವಂತಹ ವ್ಯಕ್ತಿಗಳಿಗೆ ಅಮೃತ ತುಲ್ಯವಾದ ಹಾಲೇ ಸಿಕ್ಕಿದಾಗ ಎಷ್ಟು ಆನಂದವಾಗುತ್ತೋ ಹಾಗೆ ಆನಂದ ತೀರ್ಥರಿಂದ ಸಮಸ್ತ ವೇದಾಂತ ಪ್ರಪಂಚಕ್ಕೆ, ವೇದಗಳಿಗೆ ತುಂಬ ಮಹತ್ವ ಸಿಕ್ಕಿದೆ. ಆಚಾರ್ಯರು ಹೇಳಿದ ಒಂದೊಂದು ವಚನಗಳಲ್ಲಿಯೂ ಕೂಡ ಅಪಾರವಾದ ತತ್ವ ವಿಚಾರಗಳಿದ್ದಾವೆ. ಯಾಕೆಂದರೆ ಅವರು ಕೇವಲ ಜಗದ್ಗುರುಗಳಲ್ಲ, ತ್ರಿಜಗದ್ಗುರುಗಳು, 14 ಲೋಕಗಳಿಗೆ ಗುರುಗಳಾಗಿದ್ದಾರೆ. ಆ ಅಷ್ಟು ದೊಡ್ಡ ಗುರುಗಳು ಅನುಗ್ರಹದಿಂದ ಏನನ್ನ ಕೊಟ್ಟರೂ ಕೂಡ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಸ್ವಾಮಿಗಳು ಪ್ರೀತಿಯಿಂದ 4 ಕಾಳು ಅಕ್ಕಿ ಕಾಳನ್ನು ಕೈಗೆ ಹಾಕಿದ್ರು ಇದು ಪರಮ ಲಾಭ ಅಂತ ಸ್ವೀಕಾರ ಮಾಡಿ ಮಂತ್ರಾಕ್ಷತೆ ಅಂತ ತಲೆ ಮೇಲೆ ಹಾಕಿಕೊಳ್ಳುತ್ತೇವೆ. ಅಂಥದ್ದು 14 ಲೋಕದ ಸಮಸ್ತ ದೇವತೆಗಳಿಗೂ ತತ್ವೋಪದೇಶವನ್ನು ಮಾಡುವ ಮಧ್ವಾಚಾರ್ಯರು ಒಂದು ಸಣ್ಣ ಸಣ್ಣ ವಾಕ್ಯಗಳಿಂದ ನಮಗೆ ತತ್ವವನ್ನು ಬೋಧನೆ ಮಾಡಿದರೂ ಕೂಡ ಅದು ನಮಗೆ ದೊಡ್ಡ ಸಂಪತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಏನನ್ನ ಬೇಕಾದರೆ ಸಾಧನೆ ಮಾಡಬಹುದು ಅಂತ ನಚೇತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಅಂತ ವಿಷ್ಣು ತತ್ವ ನಿರ್ಣಯದ ಒಂದು ಸಣ್ಣ ವಾಕ್ಯ ಅದನ್ನು ಇಟ್ಟುಕೊಂಡು ವಾದಿರಾಜರು 120 ಶ್ಲೋಕಗಳಲ್ಲಿ ವ್ಯಾಖ್ಯಾನ ಮಾಡಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಆಚಾರ್ಯರ ಒಂದೊಂದು ಸಣ್ಣ ಮಾತುಗಳಿಗೂ ನಮಗೆ ವಿಶ್ವತೋಮುಖವಾದ ಅರ್ಥದ ವ್ಯಾಪ್ತಿ ಕಾಣಿಸ್ತಾ ಇದೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ರಾಜನ ಅರಮನೆಗೆ ಹೋಗಿದ್ದಾನೆ. ರಾಜ ಸಂಭ್ರಮದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಳ್ಳೆ ಪ್ರಾಮಾಣಿಕನಾದ ಧರ್ಮವೇತ್ರನಾದ ರಾಜ ಆ ಬಂದಿರುವ ಎಲ್ಲಾ ಭೃತ್ಯರಿಗೂ ಕೂಡ ದಾನ ಮಾಡ್ತಾ ಇದ್ದಾನೆ. ಏನ್ ದಾನ? ತನ್ನ ಮನೆಯ ಗೋಶಾಲೆಯಲ್ಲಿ ಬೇಕಾದಷ್ಟು ಹಸುಗಳಿತ್ತು, ಅದನ್ನು ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿ ತುಪ್ಪವನ್ನ ಸೇರಿನಲ್ಲಿ ಅಳೆದು ಹಾಕ್ತಾ ಇದ್ದಾನೆ. ಒಬ್ಬನಿಗೆ ಗೊತ್ತಿಲ್ಲ, ರಾಜಮಂದಿರದ ಹತ್ರ ಹೋಗಿದ್ದಾನೆ. ಅಯ್ಯೋ, ರಾಜ ಒಳ್ಳೆಯ ತುಪ್ಪವನ್ನು ಕೊಡ್ತಾ ಇದ್ದಾನೆ, ನಾನು ಪಾತ್ರೆಯೇ ತರಲಿಲ್ಲ, ಹಾಗೆ ಬಂದುಬಿಟ್ಟಿದ್ದೆ ಅಂತ ಮನೆಗೋಡು ಹೋಗಬಾರದು. ಸಿಕ್ಕಿದ್ರಲ್ಲಿ ಹಿಡ್ಕೊಂಡು ಹೋಗಬೇಕು. ನೀವು ಮನೆಗೆ ಹೋಗಿ ಬರೋದ್ರೊಳಗಡೆ ಖಾಲಿಯಾಗಿ ಬಿಟ್ಟಿರುತ್ತೆ. ಅದಕ್ಕೂ ವಾದಿರಾಜರು ದೃಷ್ಟಾಂತ ಕೊಡ್ತಾರೆ. ವಸ್ತ್ರೇಣಾಪಿ ಗ್ರಹ ಪ್ರೋಕ್ತಃ ರಾಜಮಂದಿರ ಸರ್ಪಿಶಃ. ರಾಜ ತುಪ್ಪ ಕೊಡ್ತಾ ಇದ್ದಾನೆ ಅಂದ್ರೆ ವಸ್ತ್ರದಲ್ಲೇ ಹಾಕಿಸಿಕೊಂಡು ಬಿಡಬೇಕಂತೆ. ಮನೆಗೆ ಹೋಗೋದ್ರೊಳಗಡೆ ಎಷ್ಟು ಉಳಿಯುತ್ತೆ ಸಾಕು. ನಾನು ಮನೆಗೆ ಹೋಗಿ ಪಾತ್ರೆ ತರ್ತೇನೆ ಅಂದ್ರೆ ಇರುವುದೆಲ್ಲ ಖಾಲಿಯಾಗಿ ಬಿಡುತ್ತೆ. ಹಾಗೆ ರಾಜ ಅಂದ್ರೆ ಮಧ್ವರಾಜರು ಅವರೇನು ವಿಚಾರ ಕೊಟ್ಟಿದ್ದಾರೆ ಅದು ಸ್ವಲ್ಪ ಅಲ್ಪ ಎಷ್ಟು ಅರ್ಥ ಆಗುತ್ತೋ ಅದನ್ನು ಸ್ವೀಕಾರ ಮಾಡಬೇಕು. ಅದು ರಾಜಮನೆತನದ ತುಪ್ಪ ಇದ್ದ ಹಾಗೆ. ಮಧ್ವಾಚಾರ್ಯರ ಬಾಯಿಂದ ಬರುವ ಮಾತು ಅದು ತುಪ್ಪ, ಸ್ನೇಹ. ತುಪ್ಪ ಅನ್ನೋದು ಜ್ಞಾನದ ಸಂಕೇತ. ಅದು ಮಜ್ಜಿಗೆಯಲ್ಲಿ ಬತ್ತಿ ಹಾಕಿದರೆ ಬತ್ತಿ ಉರಿಯೋದಿಲ್ಲ, ಹಾಲಿನಲ್ಲಿ ಹಾಕಿದ್ರೂ ಬತ್ತಿ ಉರಿಯೋದಿಲ್ಲ, ತುಪ್ಪದಲ್ಲಿ ಬತ್ತಿ ಹಾಕಿದರೆ ಬತ್ತಿ ಉರಿಯುತ್ತೆ. ಜೀವಾತ್ಮನೆಂಬ ಬತ್ತಿ ಉರಿಬೇಕು ಅಂದ್ರೆ ಮಧ್ವಾಚಾರ್ಯರ ತತ್ವಜ್ಞಾನವೆಂಬ ತುಪ್ಪ ಬೇಕು ಅಂತ ಬಹಳ ಮೌಲಿಕವಾದ ಅಭಿಪ್ರಾಯವನ್ನ ದೃಷ್ಟಾಂತದ ಮೂಲಕ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಚಾರ್ವಾಕ ಇಷ್ಟೆಲ್ಲ ಪ್ರತ್ಯಕ್ಷ ಒಂದೇ ಪ್ರಮಾಣ, ಅನುಮಾನ ಆಗಮಗಳು ಪ್ರಮಾಣ ಅಲ್ಲ ಅಂತ ಹೇಳಿದ್ದು ಯಾಕೆ ಅಂದ್ರೆ ನಿರಂಕುಶ ಕಾಮಭೋಗ, ಯಾವ ಅಡೆತಡೆಗಳಿಲ್ಲದೆ ಸ್ವಚ್ಛಂದ ಪ್ರವೃತ್ತಿ ಮಾಡಬೇಕು. ಈ ಧರ್ಮಜ್ಞಾನ ಇದ್ರೆ ಕಿರಿಕಿರಿ, ಚಹಾ ಕುಡಿಬಾರದು, ಕಾಫಿ ಕುಡಿಬಾರದು, ಈಗ ಪಯೋರತ ಹಾಲು ಕುಡಿಬಾರದು, ಹಾಲು ಕುಡಿದರೆ ರಕ್ತ ಕುಡಿದಷ್ಟು ಪಾಪ, ಮೂತ್ರ ಕುಡಿದಷ್ಟು ಪಾಪ. ಈ ಪಾಪ ಪುಣ್ಯಗಳೆಲ್ಲ ತುಂಬಾ ಶ್ರವಣ ಆಗಿಬಿಡ್ತು ಅಂದ್ರೆ ಕುಡಿಬೇಕಾದ್ರೆ ಉಪದ್ರವ. ಅದು ಕುಡಿಯುವುದಂತೂ ಕುಡಿತೀವಿ. ಧರ್ಮಜ್ಞಾನ ಇಲ್ಲದೆ ಕುಡಿದ್ರೆ ಸಮಾಧಾನ, ನೆಮ್ಮದಿ ಸಿಗುತ್ತೆ. ಆ ಧರ್ಮಜ್ಞಾನ ನಮಗೆ ಅಂಕುಶ, ಅದು ಚುಚ್ಚುತ್ತಾ ಇರುತ್ತೆ. ಅದಕ್ಕೆ ಚಾರ್ವಾಕ ಏನು ಅವನ ಮತ ಹೇಳಲಿಕ್ಕೆ ಹೊರಟಿದ್ದು ಯಾಕೆ ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ.
ಈ ದೇಹ ಬಿತ್ತು ಅಂದ್ರೆ ಜೀವನಾಶಾದ ಅಂತ ಅರ್ಥ. ಆದ್ರಿಂದ ಈ ದೇಹ ಇರೋ ತನಕ ಎಂಜಾಯ್ ಅಂತಾರಲ್ಲ, ಅದನ್ನೇ ಚಾರ್ವಾಕ ಹೇಳಿದ್ದು. ಎಂಜಾಯ್ ಮಾಡಿ ಚೆನ್ನಾಗಿ. ಇವತ್ತು ಚಾರ್ವಾಕ ಉಪದೇಶ ಮಾಡದೆ ನಾವು ಮಾಡ್ತಾ ಇದ್ದೇವೆ, ಅವನು ಮಾಡಿ ಅಂತ ಹೇಳ್ತಾ ಇದ್ದಾನೆ. ಮಾಡಿದ್ರಿಂದ ಅದರ ಪರಿಣಾಮ ಏನಾಗುತ್ತೆ? ವಾದಿರಾಜರು ಹೇಳ್ತಾ ಇದ್ದಾರೆ, ಒಂದು ವೇಳೆ ನಿನ್ನ ಶಾಸ್ತ್ರಕ್ಕೆ ನಿರಂಕುಶ ಕಾಮಭೋಗವೇ ಫಲ ಅಂತ ನೀನು ಹೇಳಿಬಿಟ್ರೆ ಇದು ಬಹಳ ಕಷ್ಟ. ಈ ಕಾಮದ ಫಲ, ಈ ಒಂದು ಸುಖವನ್ನು ಪಡೆಯುವುದು ತುಂಬಾ ಕಷ್ಟ ಇದೆ. ನಿನ್ನ ಶಾಸ್ತ್ರವನ್ನು ಒಪ್ಪಿಕೊಂಡು ಯಾರಾದರೂ ಬಂದ್ರೆ ತಿಪ್ಪರಳಾಗ ಹಾಕಿದ್ರು ಆ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ತಚ್ಚ ತಕ್ಷಕ ಮೌಲಿಸ್ತ ರತ್ನಾಹರಣ ಯತ್ನವತ್ ಅಂತ. ಸರ್ಪವನ್ನು ಮುಟ್ಟುವುದೇ ಕಷ್ಟ, ತಕ್ಷಕನನ್ನು ಮುಟ್ಟುವುದು ಮತ್ತೂ ಕಷ್ಟ. ತಕ್ಷಕನ ತಲೆ ಮೇಲೆ ಒಂದು ಮಣಿ ಇದೆ, ಆ ಮಣಿಯನ್ನು ತೆಗೆದುಕೊಂಡು ಬಂದ್ರೆ ಎಂತಹ ವಿಷಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗುತ್ತೆ ಸತ್ಯ. ಆದರೆ ಅದನ್ನು ತೆಗೆದುಕೊಂಡು ಬರುವ ಪದ್ಧತಿ ಹೇಗೆ? ತಕ್ಷಕನ ತಲೆ ಮೇಲೆ ನಿಂತು ಮಣಿಯನ್ನು ಕಿತ್ತುವ ಸಾಹಸ ಉಂಟಲ್ಲ, ಅದು ಬಹಳ ಕಷ್ಟ. ಹೌದು, ನೀನು ಹೇಳಿದ್ದು ಧರ್ಮ ಕರ್ಮ ಎಲ್ಲವನ್ನೂ ದೂರ ಇಟ್ಟು ಸುಖವನ್ನು ಅನುಭವಿಸಬೇಕು. ಋಣಂ ಕೃತ್ವ ಘೃತಂ ಪಿಬೇತ್, ಸತ್ಯ. ಆದರೆ ಆ ಸುಖವನ್ನು ಪಡೀಲಿಕ್ಕೆ ಹೋದಾಗ ಸಾಕಷ್ಟು ವಿಘ್ನಗಳಿದ್ದಾವೆ. ಅದನ್ನು ಹೇಗೆ ಪರಿಹರಿಸಿಕೊಳ್ತಿ? ಆ ವಿಘ್ನಗಳನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ಏನು ವಿಘ್ನಗಳು? ಧರ್ಮವೇ ಇಲ್ಲ ಅಂತ ನೀನು ಅರ್ಥ ಮಾಡಿಕೊಂಡಿ. ಸುಖವನ್ನು ಅನುಭವಿಸಲಿಕ್ಕೆ ಆರಂಭ ಮಾಡಬೇಕು. ಆಯ್ತು, ಇವತ್ತೆಲ್ಲ ನಿಶ್ಚಯ ಮಾಡಿಕೊಂಡು ನಾಳೆಯಿಂದ ಸುಖ ಎಂಜಾಯ್ ಮಾಡೋಣ ಅಂದ್ರೆ ನಾಳೆಯಿಂದ ನಿನ್ನ ಪಾಲಿಗೆ ದುಡ್ಡಿರಬೇಕಲ್ಲ, ನೀನು ಶ್ರೀಮಂತನಾಗಿರ್ಬೇಕಲ್ಲ. ಚಾರ್ವಾಕನಾದ ತಕ್ಷಣ ಶ್ರೀಮಂತರಾಗ್ತಾನೇನು? 5 ಪೈಸೆ ದುಡ್ಡಿಲ್ಲ, ಎಂಜಾಯ್ ಮಾಡೋದು ಹೇಗೆ? ಅದಕ್ಕೇನು ಮಾಡಬೇಕು? ಧನಿನಾಂ ಪರಿಚರ್ಯಾವ ಚೌರ್ಯಂ ವಾ ಕಾರ್ಯತೆ ತ್ವಯ. ತಕ್ಷಕನ ಶಿರೋರತ್ನವನ್ನು ಆಹರಣ ಮಾಡಿದಷ್ಟು ಕಷ್ಟ ಸುಖವನ್ನು ಅನುಭವಿಸುವುದು. ಸುಮ್ಮನೆ ಅದು ಅಲ್ಲ. ಜೀವನದಲ್ಲಿ ಸುಖವನ್ನು ಅನುಭವಿಸುವುದು ದೊಡ್ಡ ಹಿಂಸೆ, ದುಃಖವನ್ನು ಅನುಭವಿಸುವುದು ಬಹಳ ಸುಲಭ. ಆದ್ರಿಂದ ಸುಖವನ್ನು ಅಷ್ಟು ಸುಲಭವಾಗಿ ತಂದುಕೊಡ್ಲಿಕ್ಕೆ ನಿನ್ನಿಂದ ಸಾಧ್ಯವೇ ಇಲ್ಲ. ದುಡ್ಡಿಲ್ಲ ನಿನ್ನ ಹತ್ರ, ಏನು ಮಾಡಬೇಕು? ಒಬ್ಬ ರಾಜನ ಸೇವೆಯನ್ನು ಮಾಡಬೇಕು. ರಾಜನ ಸೇವೆ ಅಂದ್ರೆ ಎಷ್ಟೊತ್ತು ಮಾಡಬೇಕು ಸೇವೆ? ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿದ್ರೆ ಒಂದಷ್ಟು ದುಡ್ಡು ಕೊಡ್ತಾನೆ. ಅದನ್ನು ತಿಂದು ಅನುಭವಿಸಬೇಕಾದ್ರೆ ಆ ಮನಸ್ಸು ಹೇಳುತ್ತೆ, ಅಲ್ಲ ಈ ದುಡ್ಡನ್ನು ಬೇಗ ಖರ್ಚು ಮಾಡಬೇಡ, ಖರ್ಚು ಮಾಡಿದ್ರೆ ಮತ್ತೆ ಸಂಪಾದನೆ ಮಾಡೋದು ಕಷ್ಟ ಅಂತ ಮನಸ್ಸು ಹೇಳುತ್ತೆ. ಅರ್ಥಸ್ಯ ಸಾಧನೆ ದುಃಖಂ ವ್ಯಯೇ ದುಃಖಂ. ಅದನ್ನ ಸಾಧನೆ ಮಾಡಿಕೊಳ್ಳಬೇಕಾದ್ರೆ ಶ್ರಮ ಪಡಬೇಕು, ದುಃಖ. ಖರ್ಚು ಮಾಡಬೇಕಾದ್ರೆ ದುಃಖ. ಹೋಗಲಿ, ಖರ್ಚು ಮಾಡೋದು ಬೇಡ, ತಂದಿಟ್ಟುಕೊಂಡು ಹಾಗೆ ಇಡೋಣ ಅಂದ್ರೆ ಅದನ್ನ ಹಂಗೆ ಇಟ್ಟರೂ ದುಃಖ, ಯಾರಾದರೂ ಕಳ್ಳರು ಬಂದ್ರೆ. ಹಾಗಾಗಿ ಈ ದುಡ್ಡು ಅನ್ನೋದಿದೆಯಲ್ಲ, ಏತೇ ತ್ರಯೋದಶೋ ಅನರ್ಥಾಹ ಅರ್ಥಮೂಲ ಮತಾಂಧ್ರಣಾಂ. ಭಾಗವತದ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಒಂದು ದುಡ್ಡಿನ ಹಿನ್ನೆಲೆಯಲ್ಲಿ 13 ಅನರ್ಥಗಳಿದ್ದಾವೆ ಅಂತ. ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ನಿರಂಕುಶ ಕಾಮಭೋಗಕ್ಕೆ ರಾಜನ ಹೋಗಿ ಸೇವೆ ಮಾಡಿ ಸಂಪಾದನೆ ಮಾಡಬೇಕು, ಆಮೇಲೆ ಸುಖ ಅನುಭವಿಸಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಸುಖ ಸಿಗಲಿಲ್ಲ. ಅದಕ್ಕೆ ಒಂದು ಸುಲಭವಾದ ಉಪಾಯ. ಈ ಸೇವೆಗೆ ಎಲ್ಲ ಯಾಕೆ ಮಾಡಬೇಕು? ಹೇಗಿದ್ರು ಪುಣ್ಯ ಪಾಪ ಇಲ್ಲ. ಯಾರ್ದೋ ತಲೆ ಒಡೆದು ಪಿಕ್ ಪ್ಯಾಕೆಟ್ ಮಾಡಿದ್ರೆ ಆಯ್ತು, ದುಡ್ಡು ಕದ್ದಿದ್ರೆ ಆಯ್ತು, ತಲೆ ಒಡೆದ್ರೆ ಆಯ್ತು, ದರೋಡೆ ಮಾಡಿದ್ರೆ ಆಯ್ತು. ಚೌರ್ಯಂ ವಾ ಕಾರ್ಯತೆ ತ್ವಯ ತಚ್ಚ ಬಂಧಾದಿ ನಿರ್ಬಂಧೈಹಿ ಮೃತಿಭೀತ ಗತಾಗತೈಹಿ. ಒಂದು ವೇಳೆ ನೀನು ಆ ರೀತಿ ಚೌರ್ಯ ಮಾಡಿದ್ರೆ ಇವತ್ತಲ್ಲ ನಾಳೆ ಸಿಕ್ಕಿ ಬೀಳ್ತಿ. ಒಂದೋ ಕಾರಾಗೃಹ ಬಂಧನ, ಅಥವಾ ನಿನ್ನ ಕೈಲಿ ತಲೆ ಒಡಿಸಿಕೊಂಡವರು ಸುಮ್ಮನೆ ಇರ್ತಾರಾ? ಅವರ ಕಡೆಯವರು ಬಂದು ನಿನ್ನ ತಲೆ ಒಡಿತಾರೆ. ನೀನು ಇಷ್ಟೆಲ್ಲ ಧರ್ಮ ಹೇಳಿಕೊಂಡು ಹೋಗಿದ್ಯಾಕೆ? ಸುಖವನ್ನು ಅನುಭವಿಸಬೇಕು ಅಂತ. ತಲೆ ಒಡೆದುಕೊಂಡು ದುಃಖ ಅನುಭವಿಸುವ ಸ್ಥಿತಿಯನ್ನು ಮುಟ್ಟುವ ಒಂದು ದೊಡ್ಡ ದುಃಖದ ಮಹಾರ್ಣವದಲ್ಲೇ ಬೀಳುವಂತಹ ಸ್ಥಿತಿ ನಿನ್ನ ಪಾಲಿಗೆ ಬರುತ್ತೆ. ಆದ್ರಿಂದ ಯಾವತ್ತೂ ಕೂಡ ತುಂಬಾ ಸುಖಕ್ಕೋಸ್ಕರ, ಸ್ವಲ್ಪ ಸುಖಕ್ಕೋಸ್ಕರ ತುಂಬಾ ಕಷ್ಟಪಡಬಾರದು. ತುಂಬಾ ಸುಖ ಸಿಗಬೇಕು ಅಂದ್ರೆ ಮೊದಲೇ ಕಷ್ಟಪಟ್ಟರೂ ಪರವಾಗಿಲ್ಲ, ಕಾಲಾಂತರದಲ್ಲಿ ಧರ್ಮಜ್ಞಾನದಿಂದ ಮುಂದಿನ ಸುಖವನ್ನು ಅನುಭವಿಸಬಹುದು. ಇನ್ನ ಸ್ತ್ರೀ ಸುಖ, ಧನದ ಸುಖ ಸಿಗಲಿಕ್ಕೆ ಎಷ್ಟೆಲ್ಲ ಉಪದ್ರವ. ಬಹುಭುಕ್ತ ಅಜೀವರ್ತಿ. ತುಂಬಾ ಸುಖ ಸಿಗಬೇಕು ಅಂತ ತಿಂತಾನೇ ಇದ್ರೆ ಅಜೀರ್ಣ ರೋಗ ನಿನ್ನನ್ನು ಒದ್ದಾಡಿಸುತ್ತೆ. ಇತಿಮಿತಿಯಲ್ಲಿ ತಿನ್ನಬೇಕು, ಅತಿ ಸರ್ವತ್ರ ವರ್ಜಯೇತ್. ತಿಂತಾನೇ ಇದ್ರೆ ರೋಗ ಬರುತ್ತೆ. ತುಂಬಾ ತಿಮ್ಮಂಡಿಗಳಾಗುವುದು ಒಳ್ಳೆಯದಲ್ಲ. ಅಂದ್ರೆ ನಿನಗೆ ತಿನ್ನುವ ಸ್ವಾತಂತ್ರ್ಯವೂ ಇಲ್ಲ. ಅರ್ಥ ಮಾಡಿಕೊ. ದೇವರ ಆರೋಗ್ಯ ಕೊಟ್ಟರೆ ತಿನ್ನಬಹುದು. ನಿರಂಕುಶ ಕಾಮೋಪಭೋಗ ಎಲ್ಲಿ? ಬಹುಪಾನೆ ಮಹೋದರಂ. ಅವಾಗವಾಗ ಪಾನಮತ್ತನಾಗಿ ಸುಖ ಸಿಗುತ್ತೆ ಅಂತ ಕುಡಿತಾನೇ ಇದ್ರೆ, ಹೆಂಡ ಕುಡಿತಾ ಇದ್ರೆ ಮಹೋದರಂ, ಹೊಟ್ಟೆ ಡೊಳ್ಳು ಹೊಟ್ಟೆ ಆಗಿಬಿಡುತ್ತೆ. ಆ ಹೊಟ್ಟೆ ಆಮೇಲೆ ವಾಪಸ್ ಹೋಗೋದೇ ಇಲ್ಲ. ಮತ್ತೆ ಸ್ತ್ರೀ ಭೋಗ, ಬಹುಸ್ತ್ರೀ ಭೋಗತೋ ರೋಗಾಹ ಯದೃಶ್ಯಂತೆ ಪದೇ ಪದೇ. ಒಂದು ಸ್ತ್ರೀಯನ್ನ ಉಪಸತ್ತಿ ಮಾಡಿದಾಗಲೇ
ಅದಕ್ಕೆ ಅಧಿಕವಾದ ನಿಯಮಗಳನ್ನು ಹೇಳಿದ್ದಾರೆ. ಅಂತಹದ್ದು ಅತ್ಯಂತ ಸ್ತ್ರೀಯರ ಸಮಾಗಮದಿಂದ ತುಂಬಾ ರೋಗಗಳಿಗೆ ತುತ್ತಾಗತಿ. ಇನ್ನ ಬಹುದಾರ ಪರಿಗ್ರಹ, ತುಂಬ ಪತ್ನಿಯರನ್ನೇ ಸಂಗ್ರಹ ಮಾಡಿಕೊಂಡು ಬಿಡೋಣ. 10 ಜನ ರಾಜರಿಗೆ ಪತ್ನಿಯರಿದ್ದ ಹಾಗೆ ತುಂಬಾ ಜನ ಹುಡುಗಿಯರನ್ನೆಲ್ಲ ಮದುವೆ ಆಗಿ ಸ್ವಚ್ಛಂದ ಕಾಮಭೋಗವನ್ನು ಅನುಭವಿಸೋಣ ಅಂದ್ರೆ ಪರಸ್ಪರ ವಿರೋಧಾದೇಹಿ ಪತ್ಯು ಮೃತ್ಯು ಪ್ರದಾಹಿತೆ ಅಂತ. ಒಂದು ಹೆಣ್ಣನ್ನು ಸುಧಾರಿಸುವುದೇ ಬಹಳ ಕಷ್ಟ ಅಂತ ಅದು 10 ಮದುವೆ ಆಗಿಬಿಟ್ರೆ ನಿನ್ನ ಮನೆಯೆಲ್ಲ ಸ್ಮಶಾನ ತುಲ್ಯವಾಗಿ ನಿತ್ಯ ದುಃಖದಿಂದ ಆ ಸ್ತ್ರೀಯರಲ್ಲಿ ಪರಸ್ಪರ ವಿರೋಧ ಬಂದು ನಿನ್ನ ಬದುಕಿನ ಸುಖ ಎಲ್ಲ ನಾಶ ಆಗಿಬಿಡುತ್ತೆ. ಆದ್ರಿಂದ ಅಂಥ ಸಾಹಸ ಮಾತ್ರ ಚಾರ್ವಾಕ ನೀನು ಮಾಡಲಿಕ್ಕೆ ಹೋಗಬೇಡ. ಪರಸ್ತ್ರೀ ಭೋಗತಕ್ಕಿಂನ ಶಿರಚ್ಛೇದಾಧಿಕಂ ಭಯಂ, ಅತಿಯಾದ ಅಂಥದ್ರಲ್ಲಿಯೂ ಇನ್ನು ಬೇರೆ ಸ್ತ್ರೀಯರ ಒಂದು ಸ್ತ್ರೀ ಇದ್ದಾಗ ಇನ್ನೊಂದು ಸ್ತ್ರೀ ಸಂಗ ಮಾಡಿದರೆ ಇರುವ ಸ್ತ್ರೀಯೇ ನಿನ್ನ ತಲೆ ಹೊಡಿಬೇಕು ಅಂತ ಯೋಚನೆ ಮಾಡ್ತಾಳೆ. ಯಾವಾಗ ತಲೆ ಹೊಡಿತಾಳೋ ಗೊತ್ತಿಲ್ಲ, ಜಾಗೃತಳಾಗಿರು. ದುಃಖೋಜಿತಂ ಸುಖಂ ಪ್ರಾರ್ಥ್ಯಂ ನತು ದುಃಖಾನ್ವಿತಂ ಸುಖಂ. ದುಃಖವೇಲದೆ ಇರುವಂತಹ ಸುಖವನ್ನು ಬಯಸಬೇಕೇ ವಿನಃ ತುಂಬಾ ದುಃಖದಿಂದ ಕೂಡಿರುವಂತಹ ಸುಖವನ್ನ ಯಾವತ್ತೂ ಬಯಸಬಾರದು. ನಮಗೆ ಸುಖವನ್ನ ಪಡೆಯುವ ಸ್ವಾತಂತ್ರ್ಯವೂ ಇಲ್ಲ. ವಾದಿರಾಜರು ಬಹಳ ಯುಕ್ತಿ ಕೌಶಲದಿಂದ ಮಾತನಾಡ್ತಾರೆ. ನಾವು ತಿನ್ನಬೇಕು ಅಂತ ಬಾಯಿಗೆ ಮಿಠಾಯಿ ಹಾಕಿಕೊಂಡಿರ್ತೇವೆ, ಜೋರಾಗಿ ಮಿಠಾಯಿಯನ್ನು ಅಗಿತೇವೆ ಕೂಡ. ಆದರೆ ಅಗಿದದ್ದು ಮಿಠಾಯಿಯನ್ನಲ್ಲ, ನಮ್ಮ ನಾಲಿಗೆಯನ್ನೇ ಕೆಲವೊಮ್ಮೆ ಅಗಿದುಕೊಳ್ತೇವೆ. ಅದತೋ ಮದತೋಂದಸ್ಯ ಜಿಹ್ವಾಂ ಬಹ್ವಾಶಿನೋ ನರ ಸಂತಹ ಖಾದಂತಿ ದಂತಾಸ್ತೆ ಹಂತ ಹಂತ ಅಫಲಾತವ. ನಾನು ಎಲ್ಲಾ ಸುಖವನ್ನು ಅನುಭವಿಸಬಹುದು ಅಂತ ಅಹಂಕಾರದಿಂದ ಪದಾರ್ಥವನ್ನ ಬಾಯಿಗೆ ಹಾಕಿಕೊಂಡ್ರೆ ಕಚ್ಚಿದ್ದು ಮಿಠಾಯಿಯನ್ನಲ್ಲ, ನಿನ್ನ ನಾಲಿಗೆಯನ್ನ. ನಿನ್ನ ನಾಲಿಗೆಯೇ ನಿನಗೆ ಸುಖಕ್ಕೆ ಪ್ರತಿಬಂಧಕ, ನಿನ್ನ ಹಲ್ಲುಗಳೇ ನಿನ್ನ ನಾಲಿಗೆಯನ್ನು ಕಚ್ಚುತ್ತೆ ಅಂತ ಆದ್ರೆ ನೀನು ಎಷ್ಟು ಅಸ್ವತಂತ್ರ ಅನ್ನೋದನ್ನ ಮನದಟ್ಟು ಮಾಡಿಕೋ. ಆದ್ರಿಂದ ಕೊನೆಗೆ ವಾದಿರಾಜರು ಚಿಂತಾಕಣನ ಸ್ತೋತ್ರದಲ್ಲಿ ಈ ಅತಿಯಾದ ಸುಖವನ್ನು ಅಪೇಕ್ಷೆ ಪಡುವ ವ್ಯಕ್ತಿಗಳಿಗೆ ಹೇಳ್ತಾರೆ, ಅಥೋ ದುರಂತಯ ಸ್ವಾಂತ ಚಿಂತೆಯ ಕಿಂ ಚಿದಂತಯ ಹಯಾನನಂ ದಯಾಸಿಂಧುಂ ಸ್ಮರ ಸ್ಮರದಭೀಷ್ಟದಂ. ಕರುಣೆಗೆ ಕಡಲಾಗಿ ನಿಂತ ಹಯವದನ ರೂಪಿಯಾದ ಭಗವಂತನನ್ನ ಎಲ್ಲಾ ಚಿಂತೆಗಳನ್ನ ಮರಿಲಿಕ್ಕೋಸ್ಕರ ಸ್ತೋತ್ರ ಮಾಡು. ಪುರಂದರ ವಿಠಲನ ಬಿಡದೆ ನೆನೆದರೆ ಚಿಂತೆ ನಿಶ್ಚಿಂತೆ ಅನುಗಾಲವು ಚಿಂತೆ ಜೀವಕ್ಕೆ ತನ್ನ ಮನವು ಶ್ರೀರಂಗನೊಳು ನೆಚ್ಚುವ ತನಕ. ಭಗವಂತನಲ್ಲಿ ನಮ್ಮ ಮನಸ್ಸು ಆಸಕ್ತವಾಗುವ ತನಕವೂ ಈ ಚಿಂತೆಯಿಂದ ಮುಕ್ತರಾಗಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಆದ್ರಿಂದ ಎಲ್ಲೆಲ್ಲೋ ಸುಖ ಇದೆ, ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಅಂಗೀಕಾರ ಮಾಡ್ತೀನಿ, ಸ್ವರ್ಗ ನರಕ ಪುಣ್ಯ ಇದು ಯಾವುದೂ ಇಲ್ಲ, ಧರ್ಮ ಇಲ್ಲ, ವೇದಗಳಿಲ್ಲ, ಎಲ್ಲ ಅಪ್ರಾಮಾಣಿಕ ಅಂತ ಹೇಳಿದ್ರೆ ಮಹತ್ತರವಾದ ದುಃಖಕ್ಕೆ ನೀನು ತುತ್ತಾಗತಿ. ಆದ್ರಿಂದ ಎಚ್ಚರ ಇರಲಿ ಅಂತ ಇಷ್ಟು ಅವನಿಗೆ ತಿಳುವಳಿಕೆಯ ಮಾತುಗಳನ್ನು ಕೂಡ ಹೇಳಿ ಚಾರ್ವಾಕ ಮತವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. ಇನ್ನು ಮುಂದೆ ಪ್ರಾಪ್ತನಾದವನು ಜೈನ ಮತವನ್ನು ನಿರಾಕರಣೆ ಮಾಡ್ತಾರೆ. ಈ ಜೈನರು ಕೂಡ ವೇದಗಳ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡೋದಿಲ್ಲ ಅವರು. ಯಾಕೆಂದ್ರೆ ಜೈನರ ಮತದ ಪ್ರಕಾರ ವೇದಗಳೆಲ್ಲ ಅಪ್ರಾಮಾಣಿಕ. ಯಾಕೆ ವೇದಗಳ ಅಪ್ರಾಮಾಣಿಕ ಅಂದ್ರೆ ಪಶು ಹಿಂಸೆಯನ್ನು ಹೇಳುತ್ತೆ ಅದು. ನಹಿಂಸ್ಯಾತ್ ಸರ್ವಭೂತಾನಿ ಎನ್ನುವುದು ವೇದಗಳಲ್ಲೇ ಬಂದಿರುವಂತಹ ನಿಯಮ. ಅದು ಜೈನರ ಪ್ರಧಾನವಾದ ಶ್ರುತಿವಾಕ್ಯ. ಜೈನರಿಟ್ಟಿಕೊಂಡಿರುವಂತಹ ಮಾತೇನು ಅಂದ್ರೆ ಯಾರನ್ನೂ ಹಿಂಸೆ ಮಾಡಬಾರದು, ತನ್ನನ್ನೂ ಹಿಂಸೆ ಮಾಡಬಾರದು, ಜಗತ್ತಿನ ಯಾವ ಜನಗಳನ್ನೂ ಹಿಂಸೆ ಮಾಡಬಾರದು. ಅಹಿಂಸಾವಾದಿಗಳು ಜೈನರು ಮತ್ತೆ ಬೌದ್ಧರು ಇಬ್ಬರೂ ಕೂಡ. ಆ ಜೈನರಲ್ಲಿ ಸ್ವಲ್ಪ ಮತಭೇದ ಇದೆ. ಬೌದ್ಧರಿಗೂ ಜೈನರಿಗೂ ಸ್ವಲ್ಪ ಪ್ರಕಾರ ವ್ಯತ್ಯಾಸಗಳಿದೆ. ಜೈನರು ಕರ್ಮವನ್ನು ಅತಿಯಾಗಿ ಅಂಗೀಕಾರ ಮಾಡ್ತಾರೆ, ಬೌದ್ಧರು ಕರ್ಮವನ್ನು ಹೆಚ್ಚು ಅಂಗೀಕಾರ ಮಾಡೋದಿಲ್ಲ. ಜೈನರಲ್ಲಿ ನಿಯಮ ತುಂಬಾ ಜಾಸ್ತಿ. ಇವತ್ತು ನೀವು ಗಮನಿಸಬಹುದು, ಶ್ವೇತಾಂಬರಿಗಳು ದಿಗಂಬರಿಗಳು ಅಂತಿದ್ದಾರೆ, ಅವರು ಮೊಬೈಲ್ ಯೂಸ್ ಮಾಡೋದಿಲ್ಲ, ವಾಹನವನ್ನ ಏರೋದಿಲ್ಲ, ಮತ್ತೆ ಪಾದಯಾತ್ರೆ ಮೂಲಕವೇ ನಡೆದುಕೊಂಡು ಹೋಗ್ತಾರೆ. ಪರಪುರುಷರ ಹತ್ತಿರ ನೇರವಾಗಿ ಮಾತನಾಡೋದಿಲ್ಲ, ಮಧ್ಯದಲ್ಲಿ ಒಂದು ಪದಾರ್ಥವನ್ನಿಟ್ಟು ಮಾತನಾಡ್ತಾರೆ. ಹೆಣ್ಮಕ್ಕಳು ಕೂಡ ಜೈನ ಸನ್ಯಾಸಿಗಳಾಗ್ತಾರೆ. ಸನ್ಯಾಸಿನಿಯರಾದಾಗ ಪರಪುರುಷರನ್ನ ಕಣ್ಣಿಟ್ಟು ನೋಡೋದಿಲ್ಲ, ಅವರು ಮಧ್ಯದಲ್ಲಿ ಏನಾದರೂ ಒಂದು ವಸ್ತುವನ್ನು ಇಡ್ತಾರೆ, ಅದನ್ನ ನೋಡ್ತಾ ಮಾತನಾಡ್ತಾರೆ. ಇದು ಎಲ್ಲಾ ಧರ್ಮಗಳಲ್ಲೂ ಇದೆ. ಮುಸ್ಲಿಂ ಧರ್ಮದಲ್ಲಿದೆ, ಮುಖಕ್ಕೆಲ್ಲ ಬುರುಕ ಹಾಕೊಳ್ತಾರೆ, ಅವರೆಲ್ಲರನ್ನು ನೋಡಬಹುದು, ಅವರನ್ನು ಯಾರು ನೋಡಬಾರದು ಅಂತ. ಇವೆಲ್ಲ ಅವ್ಯವಸ್ಥೆಗಳು ಬಿಡಿ ಕೆಲವೊಂದೆಲ್ಲ. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಸಂಪ್ರದಾಯ ಇದೆ, ಮುಖ ಎಲ್ಲ ಮಸಿ ಮಾಡಿಕೊಳ್ಳಬೇಡಿ ಕಪ್ಪು ಹಾಕಿಕೊಂಡು, ಅಥವಾ ಯಾರನ್ನು ನೋಡೋದೇ ಇಲ್ಲ ಅಂತ ಹೀಗೆ ನೋಡ್ತಾ ಹೋದ್ರೆ ಡಿಕ್ಕಿ ಹೊಡೆಯುವ ಅಪಾಯ ಇದೆ. ಪರಪುರುಷನ ನೋಡಬಾರದು ಅನ್ನೋದು ನಮ್ಮ ಹಿಂದೂ ಧರ್ಮದ ತತ್ವವೂ ಆಗಿದೆ. ಅದಕ್ಕೆ ನಮ್ಮ ಹಿಂದೂ ಧರ್ಮ ಏನು ಹೇಳುತ್ತೆ, ಕಣ್ಣಿಗೆ ಕಾಡಿಗೆ ಹಚ್ಚಿಕೊಳ್ಳಿ ಅನ್ನುತ್ತೆ. ದೇವರಿಗೆ ಮಂಗಳಾರತಿ ಮಾಡಿದ ಮಸಿ ಉಂಟಲ್ಲ ಕಪ್ಪು, ಅದನ್ನ ನಮ್ಮ ಈ ಏನು ಕಪ್ಪಿನಲ್ಲಿ ಮೇಲನ ಮಾಡಿಕೊಂಡು ಕಣ್ಣಿಗೆ ಹಚ್ಚಿಕೊಂಡ್ರೆ
ಪರಪುರುಷರನ್ನ ನೋಡಿದ ಪಾಪ ಪರಿಹಾರ ಆಗುತ್ತೆ. ನೋಡ್ಲಿಕ್ಕೆ ಸೌಂದರ್ಯವೂ ಇರುತ್ತೆ, ಪಾಪವೂ ಪರಿಹಾರ ಆಗುತ್ತೆ, ಮುಖ ಎಲ್ಲ ಕಪ್ಪು ಮಾಡಿಕೊಳ್ಳುವ ಅವ್ಯವಸ್ಥೆ ಇಲ್ಲ ಅಂತ ಹಿಂದೂ ಧರ್ಮ ಹೇಳುತ್ತೆ. ಎಲ್ಲಾ ಧರ್ಮಗಳಲ್ಲಿಯೂ ಒಂದೊಂದು ಸಮಾನತೆಯ ಅಂಶಗಳಿದ್ದಾವೆ, ಆದರೆ ಅದರಲ್ಲಿ ಯುಕ್ತಾಯುಕ್ತ ಚಿಂತನೆ ಮಾಡುವಂತಹ ಅಂಶಗಳು ಇದ್ದಾವೆ. ಯಾಕೆ ಈ ಅಂಶವನ್ನು ಹೇಳಿದೆ ಅಂದ್ರೆ, ಜೈನರು ತುಂಬಾ ಕರ್ಮ ಸಿದ್ಧಾಂತವನ್ನು ಅಂಗೀಕಾರ ಮಾಡ್ತಾರೆ. ಬೌದ್ಧರು ಅಷ್ಟೊಂದು ಕರ್ಮ ಸಿದ್ಧಾಂತವನ್ನು ಅಂಗೀಕಾರ ಮಾಡೋದಿಲ್ಲ. ಜೈನರಿಗಿರುವ ನೀತಿ ನಿಯಮಗಳು ತುಂಬಾ ಜಾಸ್ತಿ ಅವರು. ಅಂತಹ ಒಂದು ಜೈನ ಮತ, ಆದರೆ ಅವರು ವೇದಗಳನ್ನು ಅಂಗೀಕಾರ ಮಾಡಲ್ಲ. ಯಾಕೆಂದ್ರೆ ಯಾಜ್ಞೇ ಹಿಂಸಾ ಅಧರ್ಮ ಸಾಧನಂ ಹಿಂಸಾತ್ವಾತ್ ಬ್ರಾಹ್ಮಣ ಹಿಂಸಾವತ್ ಅಂತ ಅವರು ದೃಷ್ಟಾಂತ. ಯಾವ ಬ್ರಾಹ್ಮಣರನ್ನು ಹಿಂಸೆ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಇದೆ. ಅದು ಹಿಂಸೆ ಆಗಿರೋದ್ರಿಂದ ಹಿಂಸೆಯನ್ನು ಮಾಡಬಾರದು. ಹಾಗೆ ಯಾಜ್ಞೇ ಹಿಂಸಾ, ಯಜ್ಞದಲ್ಲೆಲ್ಲ ಪಶುಗಳನ್ನು ಇಟ್ಟು ಅದನ್ನು ವಧೆ ಮಾಡುವ ಪದ್ಧತಿ, ಅದು ಹಿಂಸೆಯೇ. ಹೇಗೆ ಬ್ರಾಹ್ಮಣನ ವಧೆ ಮಾಡಿದರೆ ಅದು ಹಿಂಸೆ ಆಗುತ್ತೋ, ಪಶುಗಳಿಗೆ ವಧೆ ಮಾಡಿದರೆ ಅದಕ್ಕೂ ಜೀವ ಇದೆ. ಚಾರ್ವಾಕರ ತರ ಅಲ್ಲ, ಅವರು ಚೇತನವನ್ನು ಅಂಗೀಕಾರ ಮಾಡ್ತಾರೆ. ದೇಹ ಬೇರೆ ಆತ್ಮ ಬೇರೆ ಎನ್ನುವುದನ್ನು ಜೈನರು ಅಂಗೀಕಾರ ಮಾಡ್ತಾರೆ. ಚಾರ್ವಾಕರು ದೇಹ ಬೇರೆ ಅಲ್ಲ ಆತ್ಮ ಬೇರೆ ಅಲ್ಲ, ದೇಹ ಭಸ್ಮ ಆಯಿತು ಅಂದ್ರೆ ಆತ್ಮ ಸತ್ತೋಯ್ತು ಅಂತ ಅರ್ಥ. ಅವನಿಗೆ ತುಂಬಾ ದೋಷಗಳನ್ನು ಹೇಳಿ ಆಯಿತು. ಜೈನರ ಹಾಗಲ್ಲ, ಆತ್ಮನೂ ಇದ್ದಾನೆ ದೇಹವೂ ಇದ್ದಾನೆ, ಸಾಧನೆ ಮಾಡಿಕೊಳ್ಳಬೇಕು, ಸಾಧನೆಗೆ ತುಂಬಾ ಮಹತ್ವವನ್ನು ಕೊಡ್ತಾರೆ, ಸ್ನಾನ ಮಾಡಬೇಕು, ಎಲ್ಲ ವಿಧಾನಗಳಿದ್ದಾವೆ. ಅದರಲ್ಲಿಯೂ ಎರಡು ಮತಗಳಿದೆ. ಒಂದು ಮಹಾರಥಿಗಳ ಮತ, ಇನ್ನೊಂದು ಸಾಮಾನ್ಯ ರಥಿಗಳ ಮತ ಅಂತ. ಮಹಾರಥಿಗಳು ಅಂದ್ರೆ ಏನು ಗೊತ್ತೋ, ಜೈನ ಮತ ತುಂಬಾ ಕಷ್ಟ. ಈ ದಿಗಂಬರತ್ವ ಇದೆಯಲ್ಲ, ಅದು ನಮ್ಮ ಶಾಸ್ತ್ರವಿಹಿತವಾದದ್ದೇ. ಎಲ್ಲ ಆಚೆ ಈಚೆ ಮತಗಳಲ್ಲಿ ಎಲ್ಲ ಮೂಲ ವೇದವೇ. ಅವ್ಯವಸ್ಥೆಯಿಂದ ಕದ್ದಿದ್ದಾರೆ, ವ್ಯವಸ್ಥಿತವಾಗಿ ಯಾರು ಅಳವಡಿಸಿಕೊಳ್ಳಿಲ್ಲ. ಆದ್ರಿಂದ ಆ ಮತಗಳನ್ನು ಖಂಡನೆ ಮಾಡಬೇಕಾಗಿದೆ. ಅರ್ಧ ಜರತೀಯ, ಕೆಲವು ಭಾಗ ತಗೊಂಡಿದ್ದಾರೆ, ಕೆಲವು ಭಾಗ ತಗೊಂಡಿಲ್ಲ. ಶುಕಾಚಾರ್ಯರ ಕತೆ ಭಾಗವತದಲ್ಲಿ ಕೇಳ್ತಿರಲ್ಲ, ಶುಕಾಚಾರ್ಯರಿಗೆ ಕೌಪೀನವೂ ಇಲ್ಲ. ಶುಕಾಚಾರ್ಯರು ಕೂಡ ದಿಗಂಬರರು. ಜಾಯಂತೆ ಉಪಾಖ್ಯಾನ ಅಂತ ಬರುತ್ತೆ, ಸ್ಪಷ್ಟವಾಗಿ ಅಲ್ಲಿ ವೇದವ್ಯಾಸರವರೇ ಹೇಳ್ತಾರೆ, ಶಮಿಣಾಹ ವಾತರಶನಾಹ. ಜಾಯಂತೆಯರೆಲ್ಲ ಊರ್ಧ್ವ ಮಿಥುನಿಗಳು, ದೇವರನ್ನೇ ವಿಚಾರ ಮಾಡುವವರು, ಶಮದಮಾದಿ ಗುಣವುಳ್ಳವರು. ಅವರ ದೇಹದಲ್ಲಿ ಬಟ್ಟೆ ಇಲ್ಲ, ಆದರೂ ಒಂದು ಬಟ್ಟೆ ಇದೆ. ಏನು ಅಂದ್ರೆ ಅವರ ಹೊಟ್ಟೆ ತುಂಬಾ ತೆಳ್ಳಗೆ ಇದೆ, ಸೊಂಟದಿಂದ ಗಾಳಿ ಬೀಸ್ತಾ ಹೋಗುತ್ತೆ, ಆ ಗಾಳಿಯೇ ಅವರ ಹೊಟ್ಟೆಯಲ್ಲಿ ತೊಟ್ಟ ಬಟ್ಟೆ. ಇದು ಭಾಗವತದಲ್ಲಿ ಬಂದಿರುವ ವರ್ಣನೆ. ಹಾಗಾಗಿ ಜಾಯಂತೆಯರು ದಿಗಂಬರಿಗಳು, ಶುಕಾಚಾರ್ಯರು ದಿಗಂಬರಿಗಳು. ದಿಗಂಬರತ್ವ ಅಂದ್ರೆ ದೇಹಾಭಿಮಾನವನ್ನು ಬಿಡೋದು ಅಂತ ಅರ್ಥ. ಸುಮ್ಮನೆ ಬೆತ್ತಲಾಗುವುದು, ಪ್ಲಬ್ಗಳಲ್ಲೆಲ್ಲ ಬೆತ್ತಲಾಗ್ತಾ ಇದ್ದಾರೆ, ಅದು ಪೇಪರ್ನಲ್ಲಿ ದೊಡ್ಡ ಗಲಾಟೆ. ಅದು ದಿಗಂಬರತ್ವ ಅಲ್ಲ. ಅದು ಬಟ್ಟೆ ಇದ್ರೂ ಬಟ್ಟೆ ಉಟ್ಟುಕೊಳ್ಳಿಲ್ಲ ಅಂದ್ರೆ ಅದು ಮಹಾಪಾಪ. ಆ ಕೆಲಸ ಮಾಡಿದವರು ಇದ್ದಾರೆ, ಭಾಗವತದಲ್ಲಿ ಇದ್ದಾರಲ್ಲ. ನಲಕೂಬರ ಮಣಿಗ್ರೀವರು, ಕುಬೇರನ ಮಕ್ಕಳವರು. ನಾರದರು ಬಂದಾಗ ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಬೆತ್ತಲೆ ನರ್ತನ ಮಾಡಿದ್ರು. ಕ್ಲಬ್ಬಿನಲ್ಲಿ ನರ್ತನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಇವರು ಸಾಕ್ಷಿ. ಏನಾಗ್ತಾರೆ ಅಂದ್ರೆ ಟ್ರಾಫಿಕ್ಕಿನ ಬೆಂಗಳೂರಿನಲ್ಲಿ ಗಿಡ ಮರಗಳಾಗಿ ಹುಟ್ಟುತ್ತಾರೆ ಅಂತ ಅರ್ಥ, ಅಥವಾ ಟ್ರಾಫಿಕ್ ಇರೋ ಜಾಗದಲ್ಲಿ ಮರಗಿಡಗಳಾಗಿ ಹುಟ್ಟುತ್ತಾರೆ. ನಾರದರು ಶಾಪ ಕೊಡ್ತಾರೆ. ಒಬ್ಬ ಬ್ರಹ್ಮಜ್ಞಾನಿ ಬಂದಾಗ ಯಾವ ರೀತಿಯಾಗಿ ವಿಧೇಯತೆಯಲ್ಲಿ ನಡ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ, ಬೆತ್ತಲೆ ನರ್ತನ ಮಾಡಿದ್ದೀರಿ, ನೀವು ಅರ್ಜುನ ವೃಕ್ಷಗಳಾಗಿ ಹುಟ್ಟಿ. ಅವ್ರು ಹೇಳ್ತಾರೆ, ನಮಗೆ ತುಂಬಾ ದುಡ್ಡಿದ್ದರಿಂದ ದುಡ್ಡಿದ್ದು ಬಟ್ಟೆ ಉಟ್ಟುಕೊಳ್ಳಿಲ್ಲ. ದುಡ್ಡಿಲ್ದೇನೆ ಇದ್ದವರು ಚೆನ್ನಾಗಿ ಬಟ್ಟೆ ಹಾಕೊಳ್ತಾರೆ, ತುಂಬಾ ದುಡ್ಡಿದ್ದವರು ಏನೋ ಇಲಿ ಕಚ್ಚಿದ ಬಟ್ಟೆಗಳನ್ನು ಹಾಕೊಂಡಿರ್ತಾರೆ ಮೈ ತುಂಬ. ಅದು ಆ ಬಟ್ಟೆ ನೋಡಿದ್ರೆ ಏನೋ ಇಲಿ ಕಚ್ಚಿದೆ ಅಂತ ತೋರ್ತಾ ಇರುತ್ತೆ. ಇದು ಇಂಥ ವ್ಯವಸ್ಥೆಗಳಿಗೆ ಏನು ಶಿಕ್ಷೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಮರಗಿಡಗಳಾಗಿ ಹುಟ್ಟುತ್ತಾರೆ. ಇದು ದೇಹಾಭಿಮಾನ ಬಿಟ್ಟಿದ್ದಾರೆ ಅಂತ ಅವರಿಗೆ ತುಲನೆ ಮಾಡಬಾರದು. ಇದು ಮಾನವೀಯತೆಯನ್ನು ಉಲ್ಲಂಘನೆ ಮಾಡಿ ಆ ದೇಹವನ್ನ ಮಾರುವಂತಹ ಪದ್ಧತಿ, ಇನ್ನೊಬ್ಬರಿಗೆ ಮನೋವಿಕಾರವನ್ನು ನಿರ್ಮಾಣ ಮಾಡುವಂತಹ ಪದ್ಧತಿ. ಆದರೆ ಶುಕಾಚಾರ್ಯರು ಜಾಯಂತೆಯರೆಲ್ಲ ಅವರನ್ನು ನೋಡಿದವರಿಗೆ ವೈರಾಗ್ಯ ಉತ್ಪತ್ತಿ ಆಗ್ತಾ ಇತ್ತಂತೆ, ಬ್ರಹ್ಮಜ್ಞಾನ ಜಾಗೃತವಾಗ್ತಾ ಇತ್ತಂತೆ. ಇಂಥ ಒಂದು ದಿಗಂಬರತ್ವವನ್ನು ನಮ್ಮ ಮತವು ನಿರ್ಣಯ ಮಾಡಿದೆ. ಅದನ್ನೇ ಒಪ್ಪಿಕೊಂಡವರು ಜೈನರು, ಅದರ ಬಗ್ಗೆಯನ್ನು ದೂಷಣೆ ಮಾಡುವಂತೆ ಇಲ್ಲ. ಆದರೆ ಅವರ ಮತದ ಇನ್ನು ಕೆಲವೊಂದು ಇದ್ದಾವಲ್ಲ, ಅದು ಕೊಳಕು ಅಂತ ಹೇಳಿದ್ದಾರೆ. ಈ ಮಹಾರಥಿಗಳು ಅಂತ ಹೇಳಿದ್ದಾರೆ. ಬರೀ ದಿಗಂಬರತ್ವವನ್ನು ಅಂಗೀಕಾರ ಮಾಡೋದಿಲ್ಲ ಜೈನರು, ಅದರ ಜೊತೆಗೆ ಮಹಾರಥಿತ್ವ ಅನ್ನೋ ಒಂದು ಸಿದ್ಧಾಂತ ಇದೆ ಅವರಲ್ಲಿ. ಏನು ಮಹಾರಥಿ ಅಂದ್ರೆ 12 ವರ್ಷ ಪಂಚಮಲ ಧಾರಣೆಯನ್ನು ಮಾಡಬೇಕು. ಅವರನ್ನ ಮಹಾರಥಿಗಳು ಅಂತ ಕರೀತಾರೆ. ಏನು ಪಂಚಮಲ ಧಾರಣೆ? ಕಣ್ಣಿನ ಹೊಲಸನ್ನು ತೆಗೆಯಬಾರದು, ಟೂತ್ ಪೇಸ್ಟು ಬ್ರಷ್ ಹಾಕಿ ತೊಳೆಯಬಾರದು, ಕಿವಿಯ ಗುಗ್ಗಿಯನ್ನು ತೆಗೆಯಬಾರದು, ಮಲಮೂತ್ರ ಇಂದ್ರಿಯಗಳನ್ನು ಶೋಧನೆ ಮಾಡಬಾರದು. ಯಾರು 12 ವರ್ಷಗಳ ಕಾಲ ಹೀಗೆ ನಿಯಮವನ್ನು ಪರಿಪಾಲನೆ ಮಾಡ್ತಾನೋ ಅವನು ಮಹಾವ್ರತಿ ಅಂತ. ಅಕಸ್ಮಾತ್
6 ವರ್ಷಗಳ ಕಾಲ ಅನುಷ್ಠಾನ ಮಾಡಿ 7ನೇ ವರ್ಷಕ್ಕೆ ಈ ವ್ರತ ಏನಾದರೂ ವಿಚ್ಛಿತ್ತಿಯನ್ನು ಹೊಂದಿದ್ರೆ, ಅಲ್ಲಿಗೆ ನಿಂತೋಯ್ತು ಅಂದರೆ ಅವನನ್ನ ಖಂಡರತಿ ಅಂತ ಕರೀತಾರೆ. 6 ವರ್ಷಕ್ಕಿಂತ ಮೊದಲೇ ಏನಾದರೂ ಈ ವ್ರತಕ್ಕೆ ವಿಘ್ನ ಬಂತು ಅಂದರೆ ಅವನು ಖಂಡರತಿಯೂ ಅಲ್ಲ, ಮಹಾರತಿಯೂ ಅಲ್ಲ, ಅವನ ಆ ಜೈನ ಗುರು ಆಗಲಿಕ್ಕೆ ಅಧಿಕಾರಿಯೇ ಅಲ್ಲ, ಸಾಧಕ ವರ್ಗದಲ್ಲಿ ವೈಫಲ್ಯವನ್ನ ಪಡೆದವನು, ಅವನು ಫೇಲ್, ಅವನ ಅಂತಹ ವ್ರತಕ್ಕೆ ಅನರ್ಹನಾಗಿದ್ದಾನೆ ಅಂತ ಅವನನ್ನು ದೂರ ಇಡ್ತಾರೆ. 12 ವರ್ಷಗಳ ಕಾಲ ಮಲಮೂತ್ರ ದ್ವಾರಗಳನ್ನು ಸ್ವಚ್ಛ ಮಾಡಬಾರದು ಅಂತ ಇದೆಯಲ್ಲ, ಇದು ಹೇಸಿಗೆ. ಇದು ತುಂಬಾ ಅಪಚಾರ. ಅಷ್ಟೊಂದು ದೇಹದಲ್ಲಿ ಮಲಗಳನ್ನು ಧಾರಣೆ ಮಾಡಿಕೊಂಡಿರುವಂತಹದ್ದು ನೆನೆಸಿಕೊಂಡ್ರೆ ಬಹಳ ಭಯ ಆಗುತ್ತೆ. ದಿಗಂಬರತ್ವ ಇರಲಿ, ಆ ಮಲಧಾರಣೆ ಯಾಕೆ? ಅದಕ್ಕೆ ಅವ್ರು ಹೇಳ್ತಾರೆ, ನಹಿಂಸ್ಯಾ ಸರ್ವಭೂತಾನಿ. ಕಣ್ಣಿನ ಆ ಕಿಬ್ಬಿನಲ್ಲಿ, ಕಿವಿಯ ಗೊಗ್ಗೆಯಲ್ಲಿ, ಬಾಯಿಯ ಆ ಕಶ್ಮಲದಲ್ಲಿ, ಮಲಮೂತ್ರಗಳ ಕಶ್ಮಲಗಳಲ್ಲಿ ಬ್ಯಾಕ್ಟೀರಿಯಾ, ಕ್ರಿಮಿಗಳಿದ್ದಾವೆ. ನಾವು ಪೇಸ್ಟ್ ಹಾಕಿ ತಿಕ್ಕಿಬಿಟ್ರೆ ಎಲ್ಲ ಪ್ರಾಣಿ ಹಿಂಸೆ, ಕ್ರಿಮಿ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಯಾವುದನ್ನು ಸಂಹಾರ ಮಾಡಬಾರದು ಅಂತ ಅವರದೊಂದು ತತ್ವ. ಆ ಥರ 12 ವರ್ಷ ಅನುಷ್ಠಾನ ಮಾಡಿದ ಮೇಲೆ ಅವರಿಗೆ ದೇಹದ ಮೇಲೆ ಅಭಿಷೇಕಗಳನ್ನು ಮಾಡಿ ಅದನ್ನ ತೀರ್ಥ ಅಂತ ತಗೊಳ್ತಾರೆ. ತಗೊಳ್ಳೋರು ಗಟ್ಟಿ, ಕೊಡೋರು ಗಟ್ಟಿ ಅಲ್ಲ, ತಗೊಳ್ಳೋರೇ ಗಟ್ಟಿ. ಇದನ್ನ ಮಹಾರತಿಗಳು ಅಂತ ಕರೆಯೋದು. ಇದು ಭಯಾನಕವಾದ ತತ್ವ. ಇದು ಅದಕ್ಕೆ ಹೇಳ್ತಾರೆ, ಇದು ಯಾವ ತತ್ವದಲ್ಲಿ ಇದೆ? ಕ್ರಿಯೇಟ್ ಮಾಡಿಕೊಂಡಿದ್ದು. ಜಿನ ಅನ್ನುವ ಒಬ್ಬ ಗುರು ಬಿಟ್ಟು ಯಾವ ಧರ್ಮಶಾಸ್ತ್ರಗಳಲ್ಲಿ, ಯಾವ ಸ್ಮೃತಿ ಗ್ರಂಥಗಳಲ್ಲಿಯೂ ಕೂಡ ಇದಕ್ಕೆ ಆಧಾರ ಇಲ್ಲ. ನಿರಾಧಾರವಾದ ಈ ತತ್ವವನ್ನು ಉಪಪಾದನೆ ಮಾಡಿದ್ದು ಮಹಾ ಅನರ್ಥಕಾರಿ. ಅದಕ್ಕೆ ವಾದಿರಾಜರು ಕೇಳ್ತಾರೆ, ಅಷ್ಟೊಂದು ಹಿಂಸೆ ಮಾಡಬಾರದು ಅಂತ ನೀನು ಇಟ್ಟುಕೊಂಡಿದೆಯಲ್ಲ, ಹಾಗಾದ್ರೆ ಜಿನ ಮಂದಿರ ನಿರ್ಮಾಣೆ ತದ್ಯಾತ್ರಾಯಾಂಚ ಕೋಟಿಶಃ ಭೂಷೋದಾದ್ಯೈ ಪಾದಘಾತೈ ಹಿಂಸಾಸ್ತೆ ಮಖವನ್ನ ಕಿಂ. ಒಂದು ಪ್ರಾಣಿ ಹಿಂಸೆ ಮಾಡುತ್ತೆ ಎನ್ನುವ ದೃಷ್ಟಿಯಿಂದ ವೇದಗಳು ಅಪ್ರಾಮಾಣಿಕ ಅಂತ ಹೇಳಿದಿ. ನೀನು ಜಿನನಾದವನು ಜಿನ ಮಂದಿರವನ್ನು ನಿರ್ಮಾಣ ಮಾಡ್ತೀಯೋ ಇಲ್ಲೋ? ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಪ್ರಾಣಿಗಳು ಸಾಯುತ್ತೆ. ನಮ್ಮಲ್ಲಿ ಆದರೆ ವಾಸ್ತು ಪೂಜೆ, ಅದರ ರಕ್ಷೋಗ್ನ ಹೋಮ, 100 ಇದೆ, ಬಲಿಗಳನ್ನೆಲ್ಲ ಕೊಡ್ತೇವೆ. ಯಾಕೆ ಬಲಿ? ಯಾಕೆ ವಾಸ್ತು ಪೂಜೆ? ಎಲ್ಲಿಂದ ಕಲ್ಲು ತಂದಿದ್ದೇವೆ? ಯಾವ ಕಪ್ಪೆಗಳು ವಾಸ ಮಾಡಿಕೊಂಡಿತ್ತೋ ಏನೋ? ಎಷ್ಟೆಲ್ಲ ಕ್ರಿಮಿಕೀಟಗಳು ಇಲ್ಲಿ ಆಶ್ರಯ ಮಾಡಿಕೊಂಡಿತ್ತೋ ಏನೋ? ಅವುಗಳಿಗೆಲ್ಲ ಒಂದು ಕೃತಜ್ಞತೆಯಿಂದ ಬಲಿದಾನ ಮಾಡಿ ಅವುಗಳಿಗೆ ಸದ್ಗತಿಯಾಗಲಿ ಅಂತ ಯೋಚನೆ ಮಾಡುವ ಪದ್ಧತಿ ನಮ್ಮಲ್ಲಿ ಇದೆ. ಆದರೆ ಜಿನರು ಯಾವುದೇ ರೀತಿಯಾದ ವೇದಗಳನ್ನು ಅಂಗೀಕಾರ ಮಾಡಲ್ಲ. ದೇವಾಲಯ ನಿರ್ಮಾಣ ಮಾಡ್ತಾರೆ, ತಾವಲ್ಲಿ ಚೈತ್ಯವಂದನೆಯಿಂದ ಮಾಡ್ತಾರೆ. ಅದು ಹೇಗೆ ಪ್ರಾಮಾಣಿಕ? ಎಷ್ಟು ಕ್ರಿಮಿಕೀಟಗಳು ಸಂಚಾರ ಮಾಡುವಂತಹ ಜಾಗದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿದೆಯಲ್ಲ, ಕೋಟಿ ಕೋಟಿ ಕ್ರಿಮಿಕೀಟಗಳು ಸತ್ತೋಯ್ತಲ್ಲ, ಎಂಥ ಅಪರಾಧ! ಈ ಅಪರಾಧದ ಬಗ್ಗೆ ನಿನಗೆ ಎಚ್ಚರ ಇಲ್ವಾ? ವಾದಿರಾಜರು ಕೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಹಲ್ಲು ತೊಳೆದ್ರೆ, ಬಾಯಿ ತೊಳೆದ್ರೆ ಕ್ರಿಮಿಕೀಟಗಳ ಸಾಯುತ್ತೆ ಅಂತ ಹೇಳಿದಿ, ತಿಂದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತೀಯೋ ಇಲ್ಲೋ ಅಂತ ಕೇಳ್ತಾರೆ. ಜೈನರದ್ದು ಅದೂ ಒಂದು ತತ್ವ. ಜಾಸ್ತಿ ತಿನ್ನುವುದೂ ಇಲ್ಲ ಅವರು ತಿನ್ನುವ ಪದ್ಧತಿ ಹೇಗೆ ಅಂದರೆ ಹೀಗೆ, ಇದರಲ್ಲಿ ಎಷ್ಟು ಹಿಡಿಸುತ್ತೆ ಹೀಗೆ ಹಿಡಿದಾಗ ಅಷ್ಟೇ ಆಹಾರ, ನಿಂತು ತಿಂತಾರೆ. ಇವತ್ತು ನಿಂತು ತಿನ್ನೋರೆಲ್ಲ ಜೈನರು ಅಂತ ಅರ್ಥ ಅಲ್ಲ. ಓಡ್ತಾ ತಿನ್ನೋರು ಇದ್ದಾರೆ, ಕುರ್ಕುರೆ ಪರ್ಪರೆ ಅಂತ ತಿನ್ನೋರು ಇದ್ದಾರೆ, ದಾರಿಯೆಲ್ಲ ಓಡ್ತಾ ತಿನ್ನೋರಿದ್ದಾರೆ, ಬಾಯಿ ಹಾಕಿ ಪಶುಗಳಂತೆ ತಿನ್ನೋರು ಇದ್ದಾರೆ. ಅದಲ್ಲ, ಅವರು ತುಂಬಾ ಕಠಿಣವಾದ ವ್ರತ. ಇದರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಮಾತ್ರ. ಹೊಟ್ಟೆ ಕುಂಬಳಕಾಯಿ ತರ ದೊಡ್ಡದಿರಬಹುದು, ಆಹಾರ ಅಷ್ಟು ತಿನ್ನುವ ಹಾಗಿಲ್ಲ. ಅವರು ತಿನ್ನಬೇಕಾದದ್ದು ಇಷ್ಟು ಮಾತ್ರ. ಇದು ಅವರ ಚಿಹ್ನೆ. ಅದು ನಿಂತುಕೊಂಡು ತಿನ್ನಬೇಕು, ಮತ್ತೆ ಸಂಚಾರ ಮಾಡ್ತಾ ಇರಬೇಕು. ಎಂಥ ಕಠಿಣ ಧರ್ಮಗಳನ್ನು ಆಚರಣೆ ಮಾಡ್ತಾರೆ. ಆದರೆ ಅಲ್ಲಿ ಲಾಜಿಕ್ ಇಲ್ಲ, ಒಂದು ಸರಿಯಾದ ಯುಕ್ತಿಯೂ ಇಲ್ಲ, ಶಾಸ್ತ್ರದ ಪ್ರಮಾಣವೂ ಇಲ್ಲ ಅಂತ ವಾದಿರಾಜರು ಸಮರ್ಥನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ಯಾಕೆ? ತುಂಬಾ ತಿಂದರೆ ಕ್ರಿಮಿಗಳ ಹಿಂಸೆ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ಮಾತ್ರ. ಏನೇ ಆಗಲಿ, ನೀನು ಆಹಾರ ತಿಂದ ಮೇಲೆ ಅದೆಲ್ಲ ಮಲಮೂತ್ರವಾಗಿ ಪರಿಣಾಮ ಹೊಂದುತ್ತೆ. ಮಲಮೂತ್ರಗಳಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ ಇದೆ ಅಂತ ವಿಜ್ಞಾನಿಗಳಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ನೀನೊಂದು ಕೆಲಸ ಮಾಡು, ನಾಳೆಯಿಂದ ಮಲಮೂತ್ರ ವಿಸರ್ಜನೆಯನ್ನು ಮಾಡಬೇಡ ಅಂತಾರೆ ವಾದಿರಾಜರು. ಯಾಕೆಂದ್ರೆ ಮಲಮೂತ್ರ ವಿಸರ್ಜನೆ ಮಾಡಿದರೆ ಸೂರ್ಯನ ಬೆಳಕೆಲ್ಲ ಆ ಬ್ಯಾಕ್ಟೀರಿಯಾಸ್ಗೆ ತಾಗಿ ಅದೆಲ್ಲ ಸತ್ತೋಗುತ್ತೆ. ಎಷ್ಟು ಕೋಟಿ ಕೋಟಿ ಪ್ರಾಣಿಗಳನ್ನು ಹಿಂಸೆ ಮಾಡಿದ ಪಾಪ ಬರುತ್ತೆ. ಆದ್ರಿಂದ ಇನ್ನು ಮೇಲೆ ಪ್ರಾಣಿ ಹಿಂಸೆ ಆಗಬಾರದು ಅಂತ ಮಲಮೂತ್ರಗಳನ್ನು ಹೊಟ್ಟೆಯಲ್ಲೇ ಇಟ್ಟುಕೋ. ಆಯ್ತು, ಹೊಟ್ಟೆಯೊಳಗೆ ಇಟ್ಟುಕೊಳ್ತೇನೆ ಅಂದ್ರೆ ಅದು ನಿನ್ನಿಂದ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೊಟ್ಟೆಯಲ್ಲಿ ಮಲಮೂತ್ರಗಳು ಜಾಸ್ತಿ ತುಂಬಿಕೊಂಡ್ರೆ ನಿನಗೆ ಹಿಂಸೆ ಆರಂಭ ಆಗುತ್ತೆ. ನಿನ್ನ ಸಿದ್ಧಾಂತದ ಪ್ರಕಾರ ನಿನಗೂ ಹಿಂಸೆ ಆಗಬಾರದು, ಇನ್ನೊಬ್ಬರಿಗೂ ಹಿಂಸೆ ಆಗಬಾರದು, ಪ್ರಾಣಿ ಪಕ್ಷಿಗಳಿಗೂ ಹಿಂಸೆ ಆಗಬಾರದು, ದೇಹಕ್ಕೂ ಹಿಂಸೆ ಆಗಬಾರದು. ಮಲತ್ಯಾಗೆ ಪ್ರಾಣಿ ಹಿಂಸ, ಅತ್ಯಾಗೆ ಸ್ವಾತ್ಮ ಹಿಂಸನಂ. ಮಲತ್ಯಾಗ ಮಾಡಿದ್ರೆ ಪ್ರಾಣಿ ಹಿಂಸ, ತ್ಯಾಗ ಮಾಡಲಿಲ್ಲ ಅಂದ್ರೆ ದೇಹಕ್ಕೆ ಹಿಂಸೆ. ಆದ್ರಿಂದ ಮಲವನ್ನು ಒಳಗಿಟ್ಟುಕೊಳ್ತೀಯೋ ಹೊರಗೆ ಬಿಡ್ತೀಯೋ ಯೋಚನೆ ಮಾಡು ಅಂತಾರೆ. ಒಳಗೂ ಇಟ್ಟುಕೊಳ್ತೇನೆ, ಹೊರಗಂತೂ ಬಿಡೋದಿಲ್ಲ ಅಂದ್ರೆ, ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿದ ಮೇಲೆ ತೊಳ್ಕೊಳ್ಳೋದಿಲ್ಲ ಅಂದ್ರೆ
ಹಾಗಾದ್ರೆ ಒಂದು ಯುಕ್ತಿ ಇದೆ. ಯುಕ್ತಿ ಮಾತ್ರ ಇಲ್ಲಿ, ಯುಕ್ತಿಯಿಂದ ಧರ್ಮವನ್ನು ಹೇಳಲಿಕ್ಕೆ ಹೋದವರಿಗೆ ಅಪ್ರಾಮಾಣಿಕರಾಗುತ್ತಾರೆ ಅನ್ನೋದು ಅಷ್ಟೇ ತಾತ್ಪರ್ಯ. ವಾದಿರಾಜರು ಹೇಳ್ತಾರೆ, ಹಾಗಾದ್ರೆ ನಾವು ನಾಯಿಗಳಿಗೆ ಯಾಕೆ ಪೂಜೆ ಮಾಡಬಾರದು? ನೀನು 12 ವರ್ಷ ಮಲಮೂತ್ರಗಳ ಭಾಗವನ್ನು ತೊಳ್ಕೊಳ್ಳಲ್ಲ ಅಂದ ಮಾತ್ರಕ್ಕೆ ನೀನು ಮಹಾವ್ರತಿ ಆದ್ರೆ, ಹುಟ್ಟಿನಿಂದ ಸಾಯೋ ತನಕ ಮಲಮೂತ್ರ ಮಾಡಿದ ಮೇಲೆ ತೊಳ್ಕೊಳ್ಳಲ್ಲ ನಾಯಿಗಳು. ಸಾರಮೇಯೋ ಮಹಾನುಭವಿ. ನಾಳೆಯಿಂದ ಹಂದಿ ನಾಯಿಗಳನ್ನು ತಂದು ಯಾಕೆ ಪೂಜೆ ಮಾಡಬಾರದು ಹೇಳು? ಇದು ಯುಕ್ತಿಗಳು. ಆದ್ರಿಂದ ಇಂಥ ಒಂದು ಹೊಲಸು ದೇಹವನ್ನ ಯಾವಾಗಲೂ ಬಾಹ್ಯ ಶೌಚ ಆಂತರ ಶೌಚ ಅಂತ ಕರೆದಿದೆ ಮತ. ಅಷ್ಟು ಶುಚಿಯಾಗಿ ಇಟ್ಟುಕೊಳ್ಬೇಕಾದ ದೇಹವನ್ನ ಇಷ್ಟೊಂದು ಅಪವಿತ್ರ ಮಾಡಿಕೊಂಡ್ರೆ ತುಂಬಾ ರೋಗಗಳು ಬರುತ್ತೆ, ಮತ್ತೊಬ್ಬರಿಗೆ ಹಿಂಸೆ ಆಗುತ್ತೆ. ಈ ತರ ಮಾತನಾಡಬೇಡ. ಅವರು ನಮಗೆ ಬೈತಾರೆ, ನೀವು ಶಂಖವನ್ನು ಹೇಗೆ ಉಪಯೋಗಿಸ್ತೀರಿ? ಶಂಖ ಅಂದ್ರೆ ಮೂಳೆ, ಅದು ಒಂದು ಪ್ರಾಣಿಯ ಮೂಳೆ, ಅದರಿಂದ ದೇವರಿಗೆ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡ್ತಿರಲ್ಲ. ಪ್ರಾಣಿ ಹಿಂಸೆ ಮಾಡಿದ ಮೂಳೆಯಿಂದ ಅಭಿಷೇಕ ಮಾಡುವವರು ನೀವು ಎಲ್ಲ ಹಿಂದೂ ಧರ್ಮದವರು ಅಂತ ನಮಗೆ ನಿಂದನೆ ಮಾಡ್ತಾರೆ. ಇದು ನಿಂದನೆಗೆ ನಿಂದನೆ, ಉತ್ತರಕ್ಕೆ ಉತ್ತರ. ಇದು ಪ್ರತಿಬಂಧಿ ಉತ್ತರ ವಿನಃ ನಾವಾಗೆ ಕಾಲಕ್ಕೆ ಎದುರುಕೊಂಡು ಜೈನರ ಮೇಲೆ ಎಗರಿದ್ದಲ್ಲ. ಜೈನರಿಗೂ ಸನಾತನ ಧರ್ಮಿಗಳಿಗೂ ದೊಡ್ಡ ವಿಚಾರ ಪರಂಪರೆ ನಡೆದಿದೆ. ಅದನ್ನ ಚರ್ಚಾ ರೂಪದಲ್ಲಿ ಮಂಡಿಸಿದ್ದಾರೆ ವಾದಿರಾಜರು. ಅದರಲ್ಲಿರುವ ಲೋಪದೋಷಗಳನ್ನ ಅರ್ಥ ಮಾಡಿಸಿದ್ದಾರೆ ವಿನಃ ಆಗ್ರಹದಿಂದ ಹೇಳಿದ್ದಲ್ಲ ವಾದಿರಾಜರು. ಅಥೋ ದುರಾಗ್ರಹಂ ತ್ಯಕ್ತ್ವಾ ಸನ್ಮತಂ ಆಶ್ರಯ. ದುರಾಗ್ರಹವನ್ನು ಬಿಟ್ಟು ಯೋಚನೆ ಮಾಡು, ನಮ್ಮ ಮತವನ್ನು ವಿಚಾರ ಮಾಡು. ಅವನು ತುಂಬಾ ಪ್ರಶ್ನೆಗಳನ್ನು ಕೇಳಿದ. ನೀವು ಪ್ರಾಣಿ ಹಿಂಸೆಯನ್ನು ಮಾಡ್ತೀರಲ್ಲ, ಅದಕ್ಕೆ ವಾದಿರಾಜರು ಹೇಳ್ತಾರೆ, ನಾವು ಪ್ರಾಣಿ ಹಿಂಸೆಯನ್ನು ಸುಮ್ಮನೆ ಮಾಡೋದಿಲ್ಲ. ಹಿಂದಿನ ಕಾಲದ ಪುರೋಹಿತರ ತಾಕತ್ತೇನಿತ್ತು, ಅಂಥ ಪುರೋಹಿತರಿಲ್ಲ ಇವತ್ತು. ವಸಿಷ್ಠ ವಾಮದೇವಾದಿ ಋಷಿಗಳು ಒಂದು ಯಜ್ಞದಲ್ಲಿ ಒಂದು ಯಜ್ಞ ಪಶುವನ್ನ ವಧೆ ಮಾಡಬೇಕು ಅಂದ್ರೆ ಅವರದ್ದೊಂದು ನಿಯಮ. ಆ ಯಜ್ಞ ಪಶುವಿಗೆ ಸ್ವರ್ಗಲೋಕದಲ್ಲಿ ಹೋಗಿ ಸ್ಥಾನವನ್ನ ನಿರ್ಣಯ ಮಾಡಿ ಬರ್ತಾ ಇದ್ರು. ಅವರಿಗೆ ಇಂಥ ಜಾಗ, ಯಜ್ಞ ಪಶುವಿಗೆ ಇಂಥ ಸ್ಥಾನ, ಇಂಥ ಸುಖ, ಈ ಯಜ್ಞದಲ್ಲಿ ಅದು ಆಹುತಿಯಾಗಿದ್ದಕ್ಕೆ ಅದಕ್ಕೆ ಇಷ್ಟೆಲ್ಲ ಬೆನಿಫಿಟ್ಟು, ಅದಕ್ಕೆಲ್ಲ ಕೆಲವರಿಗೆ ಆ ಬೋನಸ್ಸು, ಬೆನಿಫಿಟ್ಟು, ಇನ್ಕ್ರಿಮೆಂಟು ಎಲ್ಲ ಕೊಡ್ತಾರಲ್ಲ, ಆ ತರ ಆ ಯಜ್ಞದಲ್ಲಿ ಆಹುತಿ ಹೊಂದುವಂತಹ ಪಶುವಿಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿ ಆಮೇಲೆ ಬಂದು ಆ ಪಶುವಿಗೆ ಒಂದು ಅಂಶ ರೂಪದಿಂದ ಕರೆದುಕೊಂಡು ಹೋಗಿ ಸ್ವರ್ಗದಲ್ಲಿ ನಿನಗೆ ಎಷ್ಟು ಸುಖಗಳಿದೆ ಅದನ್ನು ಅನುಭವಿಸುವಂತಹ ಯೋಗ ಇದೆ, ಅದಕ್ಕೆ ಕ್ಷಣಕಾಲದ ದುಃಖವನ್ನ ಸಹಿಸಿಕೋ. ಆರಂಭದಲ್ಲಿ ದುಃಖ ಅನುಭವಿಸಿದ್ರೆ ಸ್ವರ್ಗದಲ್ಲಿ ಇಷ್ಟು ಸುಖ ಸಿಗುತ್ತೆ ಅಂತ ಆ ಜೀವಕ್ಕೆ ಅರ್ಥ ಮಾಡಿಸ್ತಾ ಇದ್ರು. ಅದಾದ ಮೇಲೆ ಯಜ್ಞದಲ್ಲಿ ಆಹುತಿಯನ್ನು ಕೊಡ್ತಾ ಇದ್ರು. ಆದ್ರಿಂದ ಪ್ರಾಣಿನಂಚ ಋತಾಹಂತುಂ ಕಿಂ ಮೂಢಾಹ ಪೂರ್ವಸೂರಯ. ವ್ಯರ್ಥವಾಗಿ ಪ್ರಾಣಿ ಹಿಂಸೆ ಮಾಡಲಿಕ್ಕೆ ವಸಿಷ್ಠ ವಾಮದೇವಾದಿಗಳಿಗೆಲ್ಲ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೀಯಾ? ಜ್ಞಾನಿಗಳಾಗಿ ಅವರು ಮಾಡಿದ ಸತ್ಕರ್ಮಗಳು ನಿನಗೆ ಅದರ ಹಿನ್ನೆಲೆ ಗೊತ್ತಿಲ್ಲ. ಅದೆಲ್ಲ ಇರಲಿ, ನೀವು ಅಸ್ಥಿಯಿಂದ ಶಂಖದಿಂದ ಅಭಿಷೇಕ ಮಾಡ್ತಿರಲ್ಲ, ಇದು ಎಷ್ಟು ಪ್ರಾಮಾಣಿಕ? ಅದಕ್ಕೆ ಉತ್ತರ ಕೊಡ್ತಾರೆ, ಯಾವುದೇ ಪದಾರ್ಥಗಳಾಗಲಿ ಅದರ ಪಾವಿತ್ರ್ಯಗಳ ಹಿನ್ನೆಲೆಯಲ್ಲಿ ಪದಾರ್ಥಗಳನ್ನು ಉಪಯೋಗಿಸ್ತೇವೆ ವಿನಃ ಸುಮ್ಮನೆ ಅಸ್ಥಿ ಶಂಖ ಹಾಗೆಲ್ಲ ಮಾತನಾಡಬೇಡ. ಕೈಯಿಂದ ನೀರು ಕುಡಿತೀಯೋ ಇಲ್ಲ, ಆಚಮನ ಮಾಡ್ತೀಯೋ ಇಲ್ಲೋ, ನೀರನ್ನು ಕೈಯಿಂದ ಕುಡಿತೀಯ, ಕೈಯಿಂದ ಆಹಾರ ತಿನ್ನೋದವರು, ಕೈಯಿಂದ ಆಹಾರ ತಿಂದಾಗ ಇದು ಚರ್ಮ ಹೋದೋ ಅಲ್ಲೋ, ಈ ಚರ್ಮದಿಂದಲೇ ಅನ್ನ ತಿಂತೀಯೋ ಇಲ್ಲೋ, ಚರ್ಮದಿಂದ ಅನ್ನ ತಿನ್ನುವುದಾದ್ರೆ ಅಸ್ಥಿಯಿಂದ ತೀರ್ಥ ಯಾಕೆ ಕುಡಿಯಬಾರದು? ಇದೆಲ್ಲ ಪ್ರತಿಬಂಧಿ ಯುಕ್ತಿಗಳು. ಅಷ್ಟು ಮಾತ್ರ ಅಲ್ಲ, ಅವರು ನವಿಲುಗರಿಯನ್ನು ಧರಿಸ್ತಾರೆ. ಅವರು ನವಿಲುಗರಿ ಇಲ್ಲದೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಅವರು ದಿಗಂಬರಿಗಳು ದಾರಿಯಲ್ಲಿ ಹೋಗಬೇಕಾದ್ರೆ ಮಹಿಳೆಯರೇನಾದ್ರೂ ಬಂದ್ರೆ ಕಿಟಾರ್ ಅಂತ ಕಿರುಚಿಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಭಯ ಆಗಬಾರದು, ಅದು ಹಿಂಸೆಯಲ್ಲಿ ಅಹಿಂಸೆಯಲ್ಲಿ ಸೇರಿದ್ದು. ಹಾಗಾಗಿ ತುಂಬಾ ಭಯ ಆಗುವ ಪ್ರಸಂಗಗಳಲ್ಲಿ ನವಿಲುಗರಿಯನ್ನ ತಮ್ಮ ಮರ್ಯಾದೆಗೆ ಮುಚ್ಚಿಕೊಂಡು ಹೋಗುವ ಪದ್ಧತಿ ಜೈನರಲ್ಲಿ ಇದೆ. ಆ ನವಿಲುಗರಿಗೆ ಅದರಲ್ಲಿ ಅಸ್ಥಿಯೂ ಇದೆ, ಚರ್ಮವೂ ಇದೆ. ಅದು ನವಿಲುಗರಿ ಅಂದ್ರೆ ನವಿಲಿನ ರೋಮ, ಅದು ನಿನಗೆ ಹೇಗೆ ಮಡಿಗೆ ಬರುತ್ತೆ ಹೇಳು? ಕೃಷ್ಣಾರ್ಜುನ ಶಂಖಗಳೆಲ್ಲ ಅಪ್ರಾಮಾಣಿಕ ಅಂತ ಆಗೋದಾದ್ರೆ ನವಿಲುಗರಿ ಹೇಗೆ ಪ್ರಾಮಾಣಿಕ ಅಂತ ನೀನು ಉತ್ತರವನ್ನು ಕೊಡು. ಅಷ್ಟು ಮಾತ್ರ ಅಲ್ಲ, ಲವಣಂ ಭಕ್ಷ್ಯತೆ ಚೇತ್ ಸ್ಯಾತ್ ಶುಕ್ತಿರೂಪ್ಯಾಸ್ತಿ ಭಕ್ಷಣಂ. ನೀನು ಉಪ್ಪು ತಿಂತೀಯೋ ಇಲ್ವಾ? ಸಮುದ್ರದ ತೀರಕ್ಕೆ ಹೋಗಿ ಉಪ್ಪು ಮಾಡುವುದನ್ನು ನೋಡಿಕೊಂಡು ಬರಬಹುದು ನಾವಿಲ್ಲಿ. ಎಲ್ಲಾ ಮೀನುಗಳ ಆ ಶುಕ್ತಿ ಏನಿದೆ, ಕಪ್ಪೆ ಚಿಪ್ಪು ಅಂತ ಕರಿತೇವೆ, ಮೀನುಗಳ ಎಲುಬು. ಬಹುತೇಕ ಉಪ್ಪಿನಲ್ಲಿ ಅರ್ಧಕ್ಕರ್ಧ ರಸ ಮೀನುಗಳ ಎಲುಬಿನ ರಸ. ತುಂಬಾ ವರ್ಣನೆ ಮಾಡಿದ್ರೆ ನಾಳೆಯಿಂದ ನಿಮಗೂ ತಿನ್ಲಿಕ್ಕಾಗೋದಿಲ್ಲ. ಅದು ಅಷ್ಟು ಉಪ್ಪಿನ ಅಂಶಗಳಲ್ಲಿ ಆ ಎಲುಬಿನ ರಸ ಇದೆ. ಅದನ್ನ ಚೆನ್ನಾಗಿ ಲಕ್ಷಣಭರಿತವಾಗಿ ಉಪ್ಪು ಅಂತ ತಿಂತಿ, ಅವಾಗ ನಿನಗೆ ಹಿಂಸೆ ಆಗಲಿಲ್ವಾ? ಅದು ಅಸ್ಥಿಯ ರಸ ಆಗಲಿಲ್ವಾ? ಅದೇನು ಶಂಖದಲ್ಲಿ ಯಾವುದೇ ರಸಗಳು ಸೋರೋದಿಲ್ಲ, ಆದರೆ ಮೀನಿನ ಚಿಪ್ಪಿನಿಂದ ರಸಗಳು ಸೋರುತ್ತೆ. ಅಂಥ ಉಪ್ಪನ್ನೇ ತಿಂತಿ, ಅಂಥದ್ದು ಶಂಖದ ತೀರ್ಥವನ್ನು ಸ್ವೀಕಾರ ಮಾಡಿದ್ರೆ ಅಪರಾಧ ಅಂತ ಹೇಗೆ ಹೇಳ್ತಿ? ಅದಕ್ಕೆ ಅವನು ಕೇಳ್ತಾನೆ, ನೀವು ತಿಂತಿರಲ್ಲ ಉಪ್ಪು, ನಾವು ಉಪ್ಪು ತಿಂತೇವೆ. ಉಪ್ಪು ತಿನ್ಲಿಕ್ಕೆ ಒಂದು ಪದ್ಧತಿ ಇದೆ. ನಮ್ಮ ಶಾಸ್ತ್ರದಲ್ಲಿ ಉಪ್ಪನ್ನ ನೇರವಾಗಿ ತಿನ್ನೋ ಹಾಗಿಲ್ಲ.
ಪ್ರತ್ಯಕ್ಷ ಲವಣಂ ಭಕ್ಷ್ಯಂ ಗೋಮಾಂಸಾಶನವಸ್ಮೃತಂ ಅಂತ. ಯಾರಾದರೂ ಕೆಲವರಿಗೆ ಉಪ್ಪು ತಿನ್ನುವ ಚಟ ಇರುತ್ತೆ, ಬೆರಳಿನಲ್ಲಿ ಹೀಗಂದು ನಾಲಿಗೆಯಲ್ಲಿ ಹೀಗೆ ಗಸಗಸ ತಿಕ್ಕಿದ್ರೆ ಗೋಮಾಂಸ ತಿಂದಷ್ಟು ಪಾಪ ಅಂತ ಹೇಳಿದ್ದಾರೆ. ಉಪ್ಪನ್ನು ಹಾಗೆ ಕೈಯಿಂದ ಮುಟ್ಟುವ ಹಾಗಿಲ್ಲ. ಏನು ಮಾಡಬೇಕು? ಪದಾರ್ಥಕ್ಕೆ ಹಾಕಿ ತಿನ್ನಬೇಕು. ನೇರವಾಗಿ ಉಪ್ಪನ್ನು ತಿನ್ನಲೇಬಾರದು, ಕೈಯಿಂದ ನೇರವಾಗಿ ಉಪ್ಪನ್ನು ಮುಟ್ಟಬಾರದು. ಒಂದು ಸ್ಪೂನು ಅಥವಾ ಏನಾದರೂ ಒಂದು ಅದಕ್ಕೆ ಪದಾರ್ಥವನ್ನು ತೆಗೆದುಕೊಂಡು ಅದರಿಂದ ಉಪ್ಪನ್ನು ಹಾಕಬೇಕು. ನೇರವಾಗಿ ಉಪ್ಪನ್ನು ಮುಟ್ಟುವುದು ಅಪರಾಧ, ಮಾಂಸ ಮುಟ್ಟಿದಷ್ಟು ಪಾಪ. ಇನ್ನೊಂದನ್ನು ಉಪಯೋಗಿಸಿದಾಗ ಆ ದೋಷ ಇಲ್ಲ, ಪದಾರ್ಥಾಂತರ ಆದಾಗ ಅದು ದೋಷ ಅಲ್ಲ. ಉದಾಹರಣೆಗೆ, ಇದು ವ್ರತದ ಕಾಲ, ಹಾಲು ವ್ರತಕ್ಕೆ ಬರೋದಿಲ್ಲ. ಆದರೆ ಹಾಲೇ ಮೊಸರಾದಾಗ ಅದು ವ್ರತಕ್ಕೆ ಬರುತ್ತೆ. ಇದು ಹಾಲೇ ಮೊಸರಾಗಿದ್ದಲ್ವಾ? ಅದೇ ಅಥವಾ ಹಾಲನ್ನ ಪಂಚಾಮೃತದೊಟ್ಟಿಗೆ ಮೇಲನ ಮಾಡಿದಾಗ ಪಂಚಾಮೃತೆ ಪಂಚಗವ್ಯೆ ವ್ರತ ದೋಷೋ ನ ವಿದ್ಯತೆ, ಪದಾರ್ಥಾಂತರ ಆಯಿತು, ಅವಾಗ ಅದು ದೋಷ ಅಲ್ಲ. ಹಾಗೆ ಉಪ್ಪಿಗೆ ಮಾತ್ರ ಇದು, ಇನ್ನು ಎಲ್ಲಾ ಕಡೆ ಮಾಂಸಕ್ಕೆ ಪದಾರ್ಥಾಂತರ ಮಾಡ್ತೇವೆ ಅಂತ ಯುಕ್ತಿಗಳನ್ನೆಲ್ಲ ಹೇಳಬಾರದು, ಅದನ್ನು ಖಂಡನೆ ಮಾಡಿದ್ದಾರೆ. ಈ ಉಪ್ಪಿನ ಅಂಶದಲ್ಲಿ ಮಾತ್ರ ಆ ಪದಾರ್ಥಾಂತರವನ್ನು ಮಾಡಿದಾಗ ದೋಷ ಇಲ್ಲ ಅಂತ ಸ್ಮೃತಿಗಳ ಆಧಾರ ಇದೆ. ಆ ಆಧಾರದಲ್ಲಿ ನಾವು ಸ್ವೀಕಾರ ಮಾಡ್ತೇವೆ. ನಿನಗೆ ಸ್ಮೃತಿ ಇಲ್ಲ, ಆಗಮ ಇಲ್ಲ, ನೀನು ಉಪ್ಪು ತಿನ್ನಬಾರದು, ನಾವು ಉಪ್ಪು ತಿನ್ನಬಹುದು ಅಂತ ಹೀಗೆ ಹೇಳ್ತಾರೆ. ಅಹಿಂಸಾ ತತ್ವವನ್ನು ಹೇಳ್ತಿ. ಜೈನರಲ್ಲಿ ಇನ್ನೊಂದಿದೆ, ಕೇಶೋಲ್ಲುಂಠನಂ ಪರಮಸುಖಂ ಅಂತ. ಅವರು 12 ವರ್ಷ ವ್ರತವನ್ನು ಮಾಡಿದ ಮೇಲೆ, ಇದು ನಿಮಗೆ ಗೊತ್ತಿರಲಿ ಅಷ್ಟೇ, ಯಾರು ಅನುಷ್ಠಾನ ಮಾಡಬೇಕು ಅಂತ ಇಲ್ಲ. ಜೈನ ಧರ್ಮ ಎಷ್ಟು ಕಷ್ಟ ಇದೆ, ನಮ್ಮ ಹಿಂದೂ ಧರ್ಮದಲ್ಲಿ ಅಂತಹ ಯಾವ ಕಷ್ಟದ ಸಮಾಚಾರಗಳೂ ಇಲ್ಲ. ಇಲ್ಲದೇ ಇದ್ರೂ ಬೇಕಾದಷ್ಟು ಪುಣ್ಯಕ್ಕೆ ಅವಕಾಶಗಳಿದೆ, ಆದರೂ ಆಚರಣೆ ಮಾಡೋದಿಲ್ಲ ಅನ್ನೋದು ದೊಡ್ಡ ಒಂದು ದುಃಖದ ಸಂಗತಿ ಅಷ್ಟೇ. 12 ವರ್ಷ ವ್ರತ ಮಾಡಿದ ಮೇಲೆ ಆ ಜೈನ ಗುರು ಶಿಷ್ಯರನ್ನ ಕರೆಸಿ ಒಂದು ಚಿಮುಟಿಕೆಯನ್ನು ಕೊಡಬೇಕಂತೆ, ಇಕ್ಕಳ ತರ. ಅವರು ಕೂದಲನ್ನು ಕಿತ್ತಬೇಕು. ಅವನು ಸನ್ಯಾಸಿ ಮುಂಡನ ಮಾಡಬೇಕಾದ್ರೆ ಬ್ಲೇಡ್ ಹಾಕಬಾರದಂತೆ, ಅವನು ಚಿಮ್ಮುಟಿಗೆಯಿಂದ ಇರುವ ಕೂದಲನ್ನ ಬೇರೆ ಸಮೇತ ಕಿತ್ತಬೇಕಂತೆ. ಕಿತ್ತಬೇಕಾದ್ರೆ ಆ ಜೈನ ಗುರು ಹೇಳಬೇಕು, ಕೇಶೋಲ್ಲುಂಠನಂ ಪರಮಸುಖಂ, ಕೇಶೋಲ್ಲುಂಠನಂ ಪರಮಸುಖಂ. ನನ್ನ ಕೂದಲು ಕಿತ್ತುತ್ತಾ ಇದ್ದಾನೆ, ನನಗೆ ಆನಂದ ಆಗ್ತಾ ಇದೆ, ನನಗೆ ಆನಂದ ಆಗ್ತಾ ಇದೆ. ಇದು ಎಂಥ ಅವ್ಯವಸ್ಥೆ ನೋಡಿ. ಕಪಾಳ ಕೊಡಬೇಕಾದ್ರೆ ಹೋ ಹಾಯ್ ಐ ಆಮ್ ವೆರಿ ಹ್ಯಾಪಿ ಅಂದ್ರೆ ಎಂಥ ಮೂರ್ಖತನ ಇದು. ಇಂಥ ಒಂದು ಸಿದ್ಧಾಂತ ಇದೆಯಲ್ಲ. ಆ ಕೂದಲು ಕಿತ್ತಬೇಕಾದ್ರೆ ಪರಮಸುಖಂ ಪರಮಸುಖಂ. ಇಷ್ಟೆಲ್ಲ ಅನುಷ್ಠಾನ ಮಾಡ್ತಾರಲ್ಲ, ನಿನ್ನ ಈ ತತ್ವಕ್ಕೇನಾದ್ರೂ ಪ್ರಯೋಜನ ಇದೆಯಾ? ನಮಗೆ ಆದ್ರೆ ಮೋಕ್ಷ ಇದೆ, ನಿನಗೇನು ಪ್ರಯೋಜನ ಇದೆ ನಿನ್ನ ಮತದಿಂದ? ಅದಕ್ಕವನು ಹೇಳ್ತಾನೆ, ಸಂತತಂ ಊರ್ಧ್ವಗಮನಂ ಮೋಕ್ಷ, ನಿರಂತರ ಊರ್ಧ್ವಗಮನ ರೂಪವಾದ ಮೋಕ್ಷ ನನ್ನ ಪಾಲಿಗಿದೆ ಅಂತಾನೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ, ಯಥಾ ಅಲಾಬುದ್ರವ್ಯಂ ಅಂತ. ಅಲಾಬುದ್ರವ್ಯಂ ಅಂದ್ರೆ ಈ ಸೋರೆಕಾಯಿ ಬುರುಡೆ ಅಂತ ಕರೀತಾರೆ. ಅದು ಕೆಲವೊಮ್ಮೆ ವಾದ್ಯಗಳನ್ನೆಲ್ಲ ಮಾಡಿಕೊಂಡಿರ್ತಾರೆ, ನೀವು ನೋಡಿರ್ತೀರಿ. ಸೋರೆಕಾಯಿ ಬುರುಡೆ ಅಂದ್ರೆ, ಬುರುಡೆ ಕುಂಬಳಕಾಯಿ ತರನೇ ಅದು ಆಕಾರ, ಹಸಿ ಇದ್ದಾಗ ಹಿಂದ್ಗಡೆ ಕೈ ಹಿಡ್ಕೊಳ್ಬಹುದು, ಅದನ್ನ ಮುಂದಗಡೆ ಗುಂಡಕ್ಕಿರುತ್ತೆ. ಒಣಗಿದ ಮೇಲೆ ಅದರ ಕಾಳು ಕಳಕಳ ಕಳಕಳ ಶಬ್ದ ಮಾಡುತ್ತೆ. ಅದು ವೀರಭದ್ರ ಕುಣಿತದೆಲ್ಲ ಅದನ್ನು ಹೀಗೆ ಅಳ್ಳಾಡಿಸ್ತಾ ಇರ್ತಾರೆ, ಸೋರೆಕಾಯಿ ಬುರುಡೆ. ಒಣಗಿದ ಸೋರೆಕಾಯಿ ಬುರುಡೆಯನ್ನ ಅದರ ತುಂಬ ಮೇಲೆಲ್ಲ ಮಣ್ಣನ್ನ ಮೆತ್ತಿ ಒಂದು ದೊಡ್ಡ ಪಾತ್ರೆಯ ಒಳಗಡೆ ಆ ಸೋರೆಕಾಯಿ ಬುರುಡೆಯನ್ನು ಹಾಕಿದ್ರೆ ಪಾತ್ರೆಯ ತಳಭಾಗಕ್ಕೆ ಹೋಗುತ್ತೆ ಸೋರೆಕಾಯಿ ಬುರುಡೆ. ಯಾಕೆ? ಮೇಲೆಲ್ಲ ಮಣ್ಣನ್ನ ಮೆತ್ತಿದ್ದಾರೆ. ಮೇಲೆ ಮಣ್ಣನ್ನ ಮೆತ್ತಿದ್ರಿಂದ ಸೋರೆಕಾಯಿ ಬುರುಡೆ ಕೆಳಗಡೆ ಹೋಯ್ತು, ಪಾತ್ರೆಯ ಕೆಳಭಾಗದ ತನಕ. ಎಷ್ಟೊತ್ತಿರುತ್ತೆ ಸೋರೆಕಾಯಿ ಬುರುಡೆ? ಮಣ್ಣಿನ ಅಂಶ ತನ್ನ ದೇಹಕ್ಕೆ ಎಲ್ಲಿ ತನಕ ಅಂಟಿಕೊಂಡಿದೆಯೋ ಅಲ್ಲಿ ತನಕ ಮಾತ್ರ ಪಾತ್ರೆಯ ತಳದಲ್ಲಿ ಸೋರೆಕಾಯಿ ಬುರುಡೆ ಇರುತ್ತೆ. ಮಣ್ಣಿನ ಅಂಶವೆಲ್ಲ ಹೊರಟ ಹೋದ ಮೇಲೆ ಸೋರೆಕಾಯಿ ಬುರುಡೆ ಮಣ್ಣನ್ನೆಲ್ಲ ಬಿಟ್ಟು ಮೇಲೆ ಬರುತ್ತೆ. ಹಾಗೆ ಇದೊಂದು ಸಂಸಾರವೆಂಬ ಪಾತ್ರೆ ಈ ಭೂಲೋಕ. ಆ ಭೂಲೋಕದ ಒಳಗಡೆ ಸೋರೆಕಾಯಿ ಬುರುಡೆ ತರ ನಾವು ಬಿದ್ದಿದ್ದೇವೆ. ಆ ಸೋರೆಕಾಯಿ ಬುರುಡೆಯ ಮೇಲೆ ಮಣ್ಣು ಅಂಟಿಕೊಂಡಿದೆ. ಹಾಗೆ ನಮಗೆ ಈ ಪಂಚಭೂತಗಳ ಸಂಬಂಧ ಅಂಟಿಕೊಂಡಿದೆ. ಪಂಚಭೂತಗಳು ನಮ್ಮದಲ್ಲ. ಅವರ ಮತದ ಪ್ರಕಾರವೂ ಆತ್ಮ ಬೇರೆ, ದೇಹ ಬೇರೆ. ಹಾಗಾಗಿ ದೇಹವೆಂಬ ಹೊಲಸು ನಮ್ಮ ಜೀವಾತ್ಮನಿಗೆ ಅಂಟಿಕೊಂಡಿದೆ. ಸೋರೆಕಾಯಿ ಬುರುಡೆಯಲ್ಲಿ ಮಣ್ಣಿಲ್ಲ, ಮಣ್ಣನ್ನ ಅಂಟಿಸಿದ್ದಾರೆ. ಮಣ್ಣೆಲ್ಲ ಕಳಿಸಿಕೊಂಡ ಮೇಲೆ ಸೋರೆಕಾಯಿ ಬುರುಡೆ ತನ್ನಿಂದ ತಾನೇ ಮೇಲೆ ಬರುತ್ತೆ. ಹಾಗೆ ಇದು ಒಂದು ಸೋರೆಕಾಯಿ ಬುರುಡೆಯೇ, ಒಳಗಡೆ ಏನಿಲ್ಲ, ಸೋರೆಕಾಯಿ ಬುರುಡೆ ಗುಳುಗುಳು ಅನ್ನುತ್ತೆ ಅಷ್ಟೇ. ಈ ಜೀವಾತ್ಮನನ್ನ ಈ ಸಂಸಾರದಲ್ಲಿ ಹಾಕಿ ನಿರಂತರ ಅಹಿಂಸಾ ತತ್ವಗಳನ್ನು ಅನುಷ್ಠಾನ ಮಾಡ್ತಾ ಇದ್ರೆ ಆ ದೊಡ್ಡ ನೀರಿನ ಪಾತ್ರೆಯಲ್ಲಿ ಮಣ್ಣಿನ ಬಂಧನದಿಂದ ಬಿಡುಗಡೆ ಹೊಂದಿದ ಸೋರೆಕಾಯಿ ಬುರುಡೆ ಕ್ರಮವಾಗಿ ಹೇಗೆ ಮೇಲೆ 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 ಬರುತ್ತೋ ಹಾಗೆ ಜೀವಾತ್ಮ ಪಂಚಭೂತಗಳ ಸಂಬಂಧವನ್ನು ಅಹಿಂಸಾ ತತ್ವದ ಹಿನ್ನೆಲೆಯಲ್ಲಿ ಬಿಡಿಸಿಕೊಂಡು ಮೇಲೆ 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 ಹೋಗ್ತಾ ಇರ್ತಾನೆ.
ನಿರಂತರ ಊರ್ಧ್ವಗಮನ ಏನಿದೆ ಅದೇ ಮೋಕ್ಷ ಅಷ್ಟೇ. ಅಲ್ಲೊಂದು ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಒಂದು ಸುಂದರವಾದ ಮನೆ ಇದೆ, ವಸ್ತುಗಳಿದ್ದಾವೆ, ಇನ್ನೊಬ್ಬ ವ್ಯಕ್ತಿಗಳಿದ್ದಾರೆ, ಯಾವುದೂ ಅಲ್ಲ. ಸುಮ್ಮನೆ ಹೀಗೆ ಹೋಗ್ತಾ ಇರುತ್ತೆ, ಗಾಳಿಯಲ್ಲಿ ತೇಲಿದ ಹತ್ತಿಯ ಹಾಗೆ ಜೀವಾತ್ಮ ಮೇಲೆ ಹೋಗ್ತಾ ಇರ್ತಾನೆ. ಇದೇ ಮೋಕ್ಷ ಅಂತ ಜೈನರ ಮತ ಇದು. ಸುಮ್ಮನೆ ಮೇಲೆ ಹೋಗ್ತಾ ಇದ್ರೆ ಆನಂದ ಆಗುತ್ತಾ? ಸ್ವಲ್ಪ ಮೇಲೆ ಹೋಗಿ ನೋಡಿ. ವಿಮಾನದಲ್ಲಿ ಕೂತ್ಕೊಳ್ಬೇಕಾದ್ರೆ ಆನಂದ, ಆಮೇಲೆ ಯಾವಾಗ ಇಳಿಯುತ್ತೋ ಅಂತ ಟೆನ್ಷನ್. ಇನ್ನೂ ಮೇಲೆ 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 ಹೋಗ್ತಾ ಇದ್ರೆ ಬೀಳುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಭಯ ಜಾಸ್ತಿ ಆಗುತ್ತೆ. ಸಂತತ ಊರ್ಧ್ವಗಮನ ಮೋಕ್ಷ ಅಲ್ಲ. ಇದನ್ನ ಕೃಷ್ಣ, ತೃಣಾವರ್ತ ಅನ್ನುವ ಅಸುರ ಕೃಷ್ಣನನ್ನು ಹಿಡಿದುಕೊಂಡು ಮೇಲೆ ಹೋದನಂತೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಅವನು ಸಂತತ ಊರ್ಧ್ವಗಮನ ಮೋಕ್ಷ ಹೇಳುವ ಜಿನ ಮತದವನು ತೃಣಾವರ್ತ. ಮೇಲೆ ಹೋದ, ಕೃಷ್ಣ ಅಲ್ಲೇ ಕುತ್ತಿಗೆ ಹಿಚಿಗೆ ಸಾಯಿಸಿದ. ಅಂದ್ರೆ ಊರ್ಧ್ವಗಮನ ಮೋಕ್ಷ ಅಂತ ಹೇಳಿದವರ ಕುತ್ತಿಗೆಯನ್ನು ಹಿಚಕತೇನೆ ಅಂತ ಸೂಚನೆ ಮಾಡಿದ ಕೃಷ್ಣ ಅಂತ ಅಲ್ಲಿಯೂ ಒಂದು ತತ್ವವನ್ನು ವಾದಿರಾಜರು ಹೇಳಿದ್ದಾರೆ. ಸುಮ್ಮನೆ ಮೇಲೆ ಹೋಗೋದ್ರಿಂದ ಆನಂದ ಅಂದ್ರೆ ಅಂಥ ಮೋಕ್ಷ ಯಾರಿಗೆ ಬೇಕು? ಇಷ್ಟೆಲ್ಲ 12 ವರ್ಷಗಳ ಕಾಲ ಮಲಮೂತ್ರ ಧಾರಣೆ ಮಾಡಿ, ಕೂದಲು ಕಿತ್ತಿಸಿಕೊಂಡು, ಏನೂ ತಿನ್ನದೆ, ಅಹಿಂಸಾರತ ಅನುಷ್ಠಾನ ಮಾಡಿ, ಮೊಬೈಲಲ್ಲಿ ಹಲೋ ಅಂತನೂ ಹೇಳದೆ ಕೊನೆಗೆ ಸಂತತ ಊರ್ಧ್ವಗಮನ ಆದರೆ ಇಂಥ ಮೋಕ್ಷ ಯಾರಿಗೆ ಬೇಕು? ಇಂತಹ ಯಾವುದೇ ಯುಕ್ತಿಹೀನವಾದ, ಶಾಸ್ತ್ರಸಮ್ಮತಿ ಇಲ್ಲದ, ಸ್ಮೃತಿ ಸಮ್ಮತಿ ಇಲ್ಲದೆ ಇರುವಂತಹ ಆ ಒಂದು ವ್ರತಗಳನ್ನ ನೀನು ಹೇಳಬೇಡ ಅಂತ ಜೈನ ಮತವನ್ನು ನಿರಾಕರಣೆ ಮಾಡಿ ಬೌದ್ಧ ಮತವನ್ನು ಕೂಡ ನಿರಾಕರಣೆಯನ್ನು ಮಾಡ್ತಾರೆ. ನಾವು ವೇಗವಾಗಿ ಎಲ್ಲವನ್ನು ಸಂಗ್ರಹ ಮಾಡಿ ಹೇಳ್ತಾ ಇದ್ದೇನೆ. ನಾಳೆಯಿಂದ ಶ್ರೀನಿವಾಸ ಕಲ್ಯಾಣದ ಪ್ರವಚನ ಮಾಡಬೇಕು ಅಂತ ಹೇಳಿದ್ದಾರೆ ಗುರುಗಳು. ಹಾಗಾಗಿ ಒಂದು ಬೌದ್ಧ ಮತ ಮತ್ತೆ ಆ ಮಾಯಾವಾದ ಮತ, ಅವುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಇವತ್ತಿನ ಪ್ರವಚನವನ್ನ, ಯುಕ್ತಿ ಮಲ್ಲಿಕಾ ಪ್ರವಚನವನ್ನ ಇವತ್ತಿಗೆ ಮಂಗಳ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಬೌದ್ಧ ಮತದಲ್ಲಿ ಸ್ವಭಾವವಾದಿಗಳವರು, ಖ್ಯಾತಿವಾದಿಗಳು, ಅಖ್ಯಾತಿವಾದಿಗಳು, ಅನ್ಯತಾಖ್ಯಾತಿವಾದಿಗಳು ಅಂತ ತುಂಬಾ ಪ್ರಕಾರಗಳಿದ್ದಾವೆ. ಇದನ್ನೆಲ್ಲ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಆಚಾರ್ಯರು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. 400-500 ಪುಟಗಳ ಪ್ರಬಂಧಗಳಿದ್ದಾವೆ ಇದಕ್ಕೆ. ಅದು ಸಂಗ್ರಹ ಮಾಡಿ ಹೇಳೋದಾದ್ರೆ, ಬೌದ್ಧರು ಒಂದು ರೀತಿಯಲ್ಲಿ ಇವತ್ತು ಈ ಡಾರ್ವಿನ್ ವಿಕಾಸವಾದ ಒಂದಿದೆ, ಬಿಗ್ ಬ್ಯಾಂಗ್ ಥಿಯರಿ ಒಂದನ್ನು ಹೇಳ್ತಾರೆ. ಈ ಬಿಗ್ ಬ್ಯಾಂಗ್ ಥಿಯರಿಯ ಪದ್ಧತಿ ಅದು ಬೌದ್ಧ ಮತ. ಅವರು ದೇವರನ್ನು ಅಂಗೀಕಾರ ಮಾಡಲ್ಲ, ಆತ್ಮನನ್ನು ಅಂಗೀಕಾರ ಮಾಡ್ತಾರೆ. ಆದರೆ ಆತ್ಮನಿಗೆ ಪೋಷಕವಾದ ಕರ್ಮಗಳನ್ನು ಅಂಗೀಕಾರ ಮಾಡಲ್ಲ. ಎಲ್ಲವೂ ಸ್ವಭಾವ ಅಂತ. ಅವರವರ ಸ್ವಭಾವ ಅಲ್ಲಲ್ಲಿ ಪ್ರಕಟವಾದಾಗ ಅದಕ್ಕದಕ್ಕೆ ಮಹತ್ವ ಬರುತ್ತೆ. ಪ್ರತ್ಯೇಕವಾಗಿ ಒಬ್ಬ ಈಶನ ಪ್ರೇರಣೆ ಅನ್ನೋದು ಬೇಕಾಗಿಲ್ಲ. ನಮ್ಮ ಮಧ್ವಮತದಲ್ಲಿ ಎಲ್ಲದಕ್ಕೂ ಭಗವಂತ ಅವನಿದ್ರೆ ನಡೆಯುತ್ತೆ. ತೇನ ವಿನಾ ತೃಣಮಪಿ ನ ಚಲತಿ ಅನ್ನೋದು ಪರಮ ಸಿದ್ಧಾಂತ ನಮ್ಮದು. ಇದಕ್ಕೆ ವಿರುದ್ಧವಾಗಿ ಮಾತನಾಡಿದವರು ಬೌದ್ಧರು. ಅವರು ಹೇಳ್ತಾರೆ, ದೇವರು ಅನ್ನುವ ಶಬ್ದ ಪ್ರಯೋಗವೇ ಬೇಕಾಗಿಲ್ಲ, ಎಲ್ಲ ಸ್ವಭಾವದಿಂದಲೇ ನಡೆಯುತ್ತೆ. ಅಗ್ನಿ ಸ್ವಭಾವದಿಂದ ಉರಿಯುತ್ತೆ, ಸ್ವಭಾವದಿಂದ ನೀರು ಚಲಿಸುತ್ತೆ, ಸ್ವಭಾವದಿಂದ ಗಾಳಿ ಬೀಸುತ್ತೆ. ಯಾಕೆ ಅಂದ್ರೆ ಇವತ್ತು ಸೈನ್ಸು ಅದನ್ನೇ ಹೇಳುತ್ತೆ. ಎಲ್ಲಿ ತನಕ ಮಾತನಾಡ್ತಾರೆ? ದೇಹದಲ್ಲಿ ರಕ್ತ ಹರಿತಾ ಇರುತ್ತೆ. ಅದೇ ಏನಾದರೂ ಒಂದು ಬ್ಲೇಡ್ ತಾಗಿತ್ತು ಅಂದ್ರೆ ಹರಿಯುವ ರಕ್ತ ತಕ್ಷಣದಲ್ಲಿ ಗಟ್ಟಿಯಾಗುತ್ತೆ. ರಕ್ತದಲ್ಲಿ 2 ಅಂಶಗಳೂ ಇದೆ. ನೀರಿಗಿಂತ ದ್ರವವಾಗಿ ಹರಿಯುವ ಸಾಮರ್ಥ್ಯ ಇದೆ. ಅದು ಆ ಹಾಲಿಗಿಂತ ಗಟ್ಟಿಯಾಗುವ ಸಾಮರ್ಥ್ಯವೂ ಇದೆ ಆ ರಕ್ತದಲ್ಲಿ. ದೇಹದ ಒಳಗಡೆ ಹರಿಯುವ ರಕ್ತ ದೇಹಚ್ಛೇದ ಆದಾಗ, ಬ್ಲೇಡ್ ತಾಗಿದಾಗ ಅದೇ ವೇಗದಲ್ಲಿ ಹೊರಗಡೆ ಹರಿದ್ರೆ ಜೀವ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗಾಯ ಆದ ತಕ್ಷಣ ರಕ್ತ ಗಟ್ಟಿಯಾಗುತ್ತೆ. ಆ ದ್ರವತ್ವ, ಕಾಠಿಣ್ಯ ಎರಡೂ ಆ ರಕ್ತದಲ್ಲಿ ಹೇಗೆ ಬಂತು ಅಂತ ಕೇಳಿದ್ರೆ, ಈ ಭೌತಶಾಸ್ತ್ರವನ್ನು ಅಧ್ಯಯನ ಮಾಡುವ ಸೈಂಟಿಸ್ಟ್ಗಳು ಏನು ಹೇಳ್ತಾರೆ? ಇದೊಂದು ನೇಚರ್ ಅಂತ ಕರೀತಾರೆ. ಇದು ದೇವರ ಪವಾಡ, ದೇವರು ಕ್ರಿಯೇಟ್ ಮಾಡಿದ್ದಾನೆ, ಯಾವುದೂ ಹೇಳೋದಿಲ್ಲ ಅವರು. ನೇಚರ್, ಇದೇ ಶಬ್ದವನ್ನೇ ಬೌದ್ಧರು ಹೇಳ್ತಾರೆ. ಇದೊಂದು ಪ್ರಕೃತಿಯ ಧರ್ಮ. ಆ ಪ್ರಕೃತಿಯ ಧರ್ಮ, ಈ ವ್ಯಕ್ತಿ ಯಾಕೆ ಹಿಂಗಿದ್ದಾನೆ, ಇವನು ಮುಸುಡಿ ಸೊಟ್ಟಗಿದೆ, ಇವನು ಮುಸುಡಿ ಚೆನ್ನಾಗಿದೆ, ಇವರು ಈ ವ್ಯಕ್ತಿಗಳು ಹೀಗಿದ್ದಾರೆ, ಕಲ್ಲು ಹೀಗಿದೆ, ಮಣ್ಣು ಹೀಗಿದೆ, ಮರ ಹೀಗಿದೆ. ಯಾಕೆಂದ್ರೆ ನೇಚರ್, ಅದರ ಸ್ವಭಾವ. ಅದಕ್ಕೊಂದು ಅತಿರಿಕ್ತವಾದ, ಅತೀಂದ್ರಿಯವಾದ ಒಂದು ಈಶಶಕ್ತಿ, ಭಗವಂತನ ಪ್ರೇರಣೆ, ಇದು ಯಾವುದನ್ನು ಕೂಡ ಅಂಗೀಕಾರ ಮಾಡುವ ಅಗತ್ಯ ಇಲ್ಲ ಅಂತ ಇದು ಬೌದ್ಧರ ಮಾತು. ಅದಕ್ಕೆ ಅವರೇ ಹೇಳ್ತಾರೆ, ಅನೇಕ ಯುಕ್ತಿಗಳಿಂದ ಈ ಮತವನ್ನು ಕೂಡ ನಿರಾಕರಣೆಯನ್ನು ಮಾಡ್ತಾರೆ. ಯದಾಸ ಧರ್ಮ ಸಾಮರ್ಥ್ಯಂ ಋಣದ್ದಿ ನತದಾ ಪತೇತ್ ನಮಗ್ನೋ ಮಂದರಃ ಕಸ್ಮಾನ್ ಮಹೀವಾ ವಾಪ್ಸು ಮಜ್ಜತಿ ನಾಪ್ಸು ಮಜ್ಜತಿ. ಆಯಾ ಪದಾರ್ಥಗಳಲ್ಲಿ ಅದರದ್ದೇ ಆದ ಸ್ವಭಾವಗಳಿದೆ ಅಂತ ನೀನು ಹೇಳಿದೆಯಲ್ಲ, ಆ ಸ್ವಭಾವಗಳು ಕೆಲವೊಮ್ಮೆ ಪ್ರಕಟವಾಗಲ್ಲ. ಯಾಕೆ? ಗಾಡಿ ಪ್ರತಿನಿತ್ಯ ಸೆಲ್ಫ್ ಸ್ಟಾರ್ಟ್ ಅಂತ ಆಗ್ತಾ ಇರುತ್ತೆ, ಒಂದು ದಿನ ಆಗಲ್ಲ. ಯಾಕೆ?
ಬ್ಯಾಟ್ರಿ ವೀಕ್ ಆಗಿದೆ, ಆಯಿತು ಬ್ಯಾಟ್ರಿ ಚಾರ್ಜ್ ಮಾಡಿಸಿ, ಆದರೂ ಸ್ಟಾರ್ಟ್ ಆಗಲಿಲ್ಲ. ಯಾಕೆ? ಅದು ನಮಗೆ ಕೆಲಸ ಇದ್ದಾಗಲೇ ಆ ರೀತಿ ಕೈ ಕೊಡ್ತು. ಯಾಕೆ? ಕೆಲಸ ಇಲ್ಲದೇ ಇದ್ದಾಗ ಸುಮ್ಮನೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಕೆಲಸ ಇದ್ದಾಗ ಪಂಚರ್ ಆಗುತ್ತೆ. ಯಾಕೆ? ತುಂಬಾ ಇಂಥ ಪ್ರತಿಬಂಧಕ ಉತ್ತರಗಳು, ಪ್ರಶ್ನೆಗಳಿದ್ದಾವೆ. ಬೆಂಕಿ ಉರಿತಾ ಇರುತ್ತೆ, ಮಂತ್ರಶಕ್ತಿಯಿಂದ ಒಂದು ಮಣಿಯನ್ನ ಇಟ್ಟರೆ ಉರಿಯುವ ಬೆಂಕಿಯಲ್ಲಿ ಉರಿಯುವ ಆ ಕ್ರಮ ಕಾಣುತ್ತೆ, ಬೆಂಕಿಯ ದಾಹಕ ಶಕ್ತಿಯೇ ನಿಂತು ಹೋಗಿರುತ್ತೆ. ಮಂತ್ರದಿಂದ ಬೆಂಕಿ ಉರಿಯುವುದನ್ನು ತಡೆಯಬಹುದು, ಮಣಿಯಿಂದ ಬೆಂಕಿ ಉರಿಯುವುದನ್ನು ತಡೆಯಬಹುದು. ಇವತ್ತೆಲ್ಲ ಅಂಥ ಮಣಿಯೂ ಇಲ್ಲ, ಅಂಥ ಮಂತ್ರವೂ ಇಲ್ಲ. ಅದಕ್ಕೆ ಬೇರೆ ದೃಷ್ಟಾಂತಗಳನ್ನು ಕೊಡ್ತಾರೆ. ಯದಾಸ ಧರ್ಮ ಸಾಮರ್ಥ್ಯಂ ಋಣದ್ದಿನ ತದಾಪತೇತ್ ಸಮಗ್ನೋ ಮಂದರಕ್ಕಸ್ಮಾನ್ ಮಹೀವಾನ್ ಆಪ್ಸುಮಜ್ಜತಿ. ಕಲ್ಲಿಗೆ ನೀರಿನಲ್ಲಿ ಮುಳುಗುವ ಸಾಮರ್ಥ್ಯ ಇದೆ, ಹತ್ತಿಗೆ ಗಾಳಿಯಲ್ಲಿ ಹಾರುವ ಸಾಮರ್ಥ್ಯ ಇದೆ. ಅದನ್ನು ನೀನು ಸ್ವಭಾವವಾದ ಅಂತ ಹೇಳಿದೆ. ಹತ್ತಿ ಗಾಳಿಯಲ್ಲಿ ಯಾಕೆ ಹಾರುತ್ತೆ ಅಂದರೆ ಅದು ಅದರ ನೇಚರ್. ನೀರಿನಲ್ಲಿ ಕಲ್ಲು ಯಾಕೆ ಮುಳುಗುತ್ತೆ ಅಂದರೆ ಅದು ಅದರ ಸ್ವಭಾವ. ಮಂದರ ಪರ್ವತ ಸಮುದ್ರ ಮಥನ ಮಾಡಬೇಕಾದ್ರೆ ಮುಳುಗಲಿಲ್ಲ. ಯಾಕೆ ಮುಳುಗಲಿಲ್ಲ? ನೀರಿನಲ್ಲಿ ಸ್ವಭಾವ ಆದರೆ ಮುಳುಗಬೇಕಾಗಿತ್ತು, ಮುಳುಗಲಿಲ್ಲ. ಯಾಕೆ? ಮುಳುಗಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿ ಭಗವಂತ ಕೂರ್ಮ ರೂಪದಿಂದ ಬಂದು ಎತ್ತಿದ, ಅದು ಮುಳುಗಲಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮ ಪುರಾಣದ ಕತೆ ನನಗೆ ಯಾಕೆ ಹೇಳ್ತೀರಿ ಅಂತ ಕೇಳ್ತಾನೆ. ಹಾಗಾದ್ರೆ ಭೌತಶಾಸ್ತ್ರವನ್ನೇ ನೋಡು, ಈ ಜಗತ್ತನ್ನು ನೋಡು, ಭೂಗೋಳ ಖಗೋಳಗಳನ್ನು ಸರಿಯಾಗಿ ಅಧ್ಯಯನ ಮಾಡು. ಒಂದು ದಪ್ಪ ಕಲ್ಲು ನೀರಿಗೆ ಹಾಕಿದರೆ ಗಿರಿಗಿರಿ ಗಿರಿಗಿರಿ ತಿರುಗಿ ಕೆಳಗೆ ಹೋಗಿ ಬೀಳುತ್ತೆ. ಇಡೀ ಭೂಮಂಡಲ ಸೈನ್ಸ್ ಪ್ರಕಾರ ಎಲ್ಲಿ ನಿಂತಿದೆ? ನಮ್ಮ ವಿಜ್ಞಾನವಾದ ಏನು ಹೇಳ್ತಾ ಇದೆ? ಅದನ್ನೇ ಕೇಳ್ತಾರೆ. ಮಹಿ ನಾಪ್ಸು ಕಿಮ ನಮಜ್ಜತಿ. ಇಡೀ ಭೂಮಂಡಲ ನೀರಿನ ಮೇಲೆ ನಿಂತಿದೆ. ಎಷ್ಟು ಭಾರದ ಪೃಥ್ವಿ ಭಾಗ ನೀರಿನ ಮೇಲೆ ಹೇಗೆ ನಿಂತಿದೆ? ಘನವಾದ ಪದಾರ್ಥ ಆ ದ್ರವ ಪದಾರ್ಥದಲ್ಲಿ ಮುಳುಗಬೇಕು ಅನ್ನೋದು ಒಂದು ಯುಕ್ತಿ, ಇದು ನೇಚರ್ ಅಂತ ಆಗುವುದಾದ್ರೆ, ಈ ಭೂಮಂಡಲ ಯಾವತ್ತೋ ನೀರು ಪೃಥ್ವಿ ಅಂಶಕ್ಕಿಂತ 10 ಪಟ್ಟು ಜಾಸ್ತಿ ಇದೆ ಅನ್ನೋದನ್ನ ನಮ್ಮ ವೇದಾಂತವೂ ಅಂಗೀಕಾರ ಮಾಡಿದೆ, ಇವತ್ತು ವಿಜ್ಞಾನವಾದವೂ ಅಂಗೀಕಾರ ಮಾಡಿದೆ. ಹಾಗಾದ್ರೆ ಇಷ್ಟು ದೊಡ್ಡ ಭೂಮಂಡಲ ಆ ನೀರಿನಲ್ಲಿ ಯಾಕೆ ಮುಳುಗುತ್ತಾ ಇಲ್ಲ ಹೇಳು? ನೇಚರ್ ಆದ್ರೆ ಆಗಬೇಕಾಗಿತ್ತಲ್ಲ. ಭಗವಂತನ ನಾವು ಹೇಳ್ತೇವೆ ಉತ್ತರ, ಭಗವಂತನ ಸಂಕಲ್ಪ ಇದೆ. ಯಾವಾಗ ಈ ಭೂಮಂಡಲ ನೀರಿನಲ್ಲಿ ಮುಳುಗಬೇಕು, ಯಾವಾಗ ಮುಳುಗಬಾರದು. ಮುಳುಗಿದ ಇತಿಹಾಸವೂ ಇದೆ, ಮುಳುಗಿಲ್ಲ ಅಂತ ತಿಳ್ಕೊಳ್ಬೇಡಿ. ಆದಿ ಹಿರಣ್ಯಾಕ್ಷ, ದಿತಿಪುತ್ರನಾದ ಹಿರಣ್ಯಾಕ್ಷ ಭೂಮಂಡಲವನ್ನ ಘನೋದಕದಲ್ಲಿ, ಪಾತಾಳದ ಉದಕದಲ್ಲಿ ಮುಳುಗಿಸಿ ಇಟ್ಟಿದ್ರು. ವರಾಹರೂಪಿಯಾದ ಭಗವಂತ ಭೂಮಂಡಲವನ್ನ ಮತ್ತೆ ಮೇಲೆ ಎತ್ತಿದ್ದಾನೆ. ಇಂತಹ ಜಾಗತಿಕ ಭಯೋತ್ಪಾದಕರು ಯಾರೂ ಇಲ್ಲ. ಇಡೀ ಸಮಗ್ರ ಭೂಮಂಡಲವನ್ನ ನೀರಿನಲ್ಲಿ ಮುಳುಗಿಸುವ ಶಕ್ತಿ ಇವತ್ತಿನ ಭಯೋತ್ಪಾದಕರು ಯಾರಿಗೂ ಇಲ್ಲ. ಎಲ್ಲೋ ಒಂದೊಂದು ಕಡೆ ಬಾಂಬ್ ಬಿಡ್ತಾರೆ, 10 ಜನ 15 ಜನ ಸಾಯಿಸ್ತಾರೆ ಅಷ್ಟೇ. ಇವರೆಂಥ ಭಯೋತ್ಪಾದಕರು? ಭೂಮಂಡಲವನ್ನೇ ನೀರಿನಲ್ಲಿ ಮುಳುಗಿಸಿದ್ರು. ಮುಳುಗುವ ಸಾಮರ್ಥ್ಯ ಭೂಮಿಗೆ ಇದೆ. ಆದರೆ ಇವತ್ತು ಭೂಮಿ ಮುಳುಗುತ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು? ಈಶ ಶಕ್ತಿಯಿಂದ ನಿಂತಿದೆ ಅಂತ ನಾವು ಉತ್ತರ ಕೊಡ್ತೇವೆ, ನಿನಗೆ ಉತ್ತರ ಇಲ್ಲ. ಯುದ್ಧತ್ತ ವರತೋ ವಾರ್ಷು ನಲಹಸ್ತಾರ್ಪಿತಾ ಶಿಲಾಹ ಉನ್ಮಮಜ್ಜು ಸದೌರ್ಜನ್ಯಂ ಕಸ್ಯ ಕಸ್ಯ ನಭರ್ಜಯೇತ್. ಅಷ್ಟು ಮಾತ್ರ ಅಲ್ಲ, ರಾಮಾಯಣದ ಇತಿಹಾಸ ಇದೆ. ಕಲ್ಲುಗಳು ತೇಲಿತು ನೀರಿನಲ್ಲಿ ಅಂತ. ಇದು ಇತಿಹಾಸ, ಪುರಾಣ ಅಲ್ಲ. ಪುರಾಣ ಬೇರೆ, ಇತಿಹಾಸ ಬೇರೆ. ಇತಿಹಾಸ ಅಂದರೆ ನಡೆದ ಘಟನೆ. ರಾಮದೇವರು ಲಂಕೆಗೆ ಹೋಗಬೇಕಾಯಿತು, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕು, ಬಹಳ ಕಷ್ಟದ ಕೆಲಸ. ಹನುಮಂತ ದೇವರು ಕಲ್ಲಿನ ಮೇಲೆ ರಾಮ ರಾಮ ಅಂತ ಬರೆದು ಕೊಟ್ಟರು. ರಾಮನಾಮ ಬಲದಿಂದ ಕಲ್ಲುಗಳು ತೇಲಿಕ್ಕೆ ಆರಂಭ ಆಯಿತು ಅಂತ ಕಥೆ ಕೇಳಿದ್ದೇವೆ. ಅಲ್ಲ ಅಂತಾರೆ ವಾದಿರಾಜರು. ನೀವೇನಾದರೂ ಹೀಗೆ ಕಥೆ ಕೇಳಿದರೆ ಸ್ವಲ್ಪ ಪ್ರಾಸಂಗಿಕವಾಗಿ, ಬೌದ್ಧ ಮತ ನಿರಾಕರಣೆ ಮಾಡಲಿಕ್ಕಿದೆ, ಪ್ರಾಸಂಗಿಕವಾಗಿ ಕಥೆಯನ್ನು ಸರಿ ಮಾಡ್ತಾರೆ. ಕಲ್ಲಿನ ಮೇಲೆ ರಾಮನಾಮ ಬರೆದದ್ದು, ಆ ಕಲ್ಲುಗಳನ್ನ, ಶಿಲೆಯನ್ನ ನದಿಯಲ್ಲಿ ಹಾಕಿದ್ದು, ಸಮುದ್ರದಲ್ಲಿ ಹಾಕಿದ್ದು ಹನುಮಂತ ದೇವರಲ್ಲ, ನಳ. ನಳ ಅಂತ ಒಬ್ಬ ಕಪಿ. ಇದು ಹನುಮಂತ ದೇವರು ಅಂತ ಚಾಲ್ತಿಯಲ್ಲಿದೆ. ವಾದಿರಾಜರು ನಲಹಸ್ತಾರ್ಪಿತಾ ಶಿಲಾಹ, ನಳ ಅನ್ನುವ ಕಪಿ ಹಾಕಿದ್ದು. ಈ ಕಥೆ ಎಲ್ಲಿದೆ ಅಂತ ನಾನು ತುಂಬಾ ಅನ್ವೇಷಣೆ ಮಾಡಿದೆ. ರಾಮಾಯಣದಲ್ಲಿ ಈ ಕಥೆ ಇಲ್ಲ. ಹನುಮಂತ ದೇವರು ರಾಮ ಅಂತ ಬರೆದ್ರು, ಹಾಕಿದ್ರು, ರಾಮಾಯಣದಲ್ಲಿ ಇಲ್ಲ. ಆನಂದ ರಾಮಾಯಣ ಅಂತ ಗ್ರಂಥ ಇದೆ, ಅದರಲ್ಲಿ ನಲಹಸ್ತ ಅಂತ ಇದೆ. ಆ ಆನಂದ ರಾಮಾಯಣದ ಆಧಾರದಲ್ಲಿ ವಾದಿರಾಜರು ನಲ ಬರೆದದ್ದು ಅಂತ ದಾಖಲೆ ಮಾಡಿದ್ದಾರೆ. ಅದು ಬರೆದಿದ್ದು ಮಾತ್ರ ಅಲ್ಲ, ರಾಮನಿಗೆ ಕುತೂಹಲ ಹುಟ್ಟಿತಂತೆ. ಇದೇನಿದು? ಕಲ್ಲಿನಲ್ಲಿ ತೇಲುವ ಗುಣ ಅಲ್ಲ, ಮುಳುಗುವ ಗುಣ ಇದೆ, ಆದರೆ ಕಲ್ಲುಗಳೆಲ್ಲ ತೇಲ್ತಾ ಇದ್ದಾವಲ್ಲ, ಇದು ಹೇಗೆ? ರಾಮ ಅಂತ ಬರೆದ ತಕ್ಷಣ ಕಲ್ಲು ತೇಲಿಕ್ಕೆ ಆರಂಭ ಆಗುತ್ತಾ? ಹಾಗೆ ನಮ್ಮ ಮನೆಯಲ್ಲಿ ನೀರು ಬಂದಾಗ ರಾಮ ರಾಮ ಅಂದ್ರೆ ನೀರೆಲ್ಲ ಹೊರಗಡೆ ಹೋಗುತ್ತಾ? ಅಷ್ಟು ಸುಲಭವಾಗಿ ತೇಲಿಕ್ಕೆ ಸಾಧ್ಯ ಇಲ್ಲ.
ರಾಮದೇವರಿಗೆ ಕುತೂಹಲ ಬಂತು. ತುಳಸಿ ಮಾನಸ ಚರಿತೆಯಲ್ಲಿ ಮುಂದಿನ ಕಥೆಯನ್ನು ಹೇಳ್ತಾರೆ. ರಾಮದೇವರು ಎಲ್ಲ ರಾತ್ರಿ ಕೋತಿಗಳ ಮಲಗಿದಾಗ ಅವರು ಒಂದು ಕಲ್ಲು ತಗೊಂಡ್ರಂತೆ. ಶ್ರೀರಾಮಾಯ ನಮಃ ಅಂತ ಅವರೂ ಬರೆದ್ರಂತೆ. ಒಂದು ಕಲ್ಲನ್ನು ಬಿಟ್ಟು ನೋಡೋಣ, ಅಕಸ್ಮಾತ್ ಎಚ್ಚರದಲ್ಲಿದ್ದಾಗಲೇ ಏನಾದರೂ ಕಲ್ಲು ಮುಳುಗಿ ಹೋದರೆ ರಾಮದೇವರಿಗೆ ಶೇಮ್ ಅಂತಾರೆ ಎಲ್ಲರೂ. ಅಯ್ಯೋ ರಾಮದೇವರು ಕಲ್ಲು ಮುಳುಗಿ ಹೋಯ್ತು ಅಂತ. ಎಲ್ಲ ಮಲ್ಕೊಳ್ಳಿ ಅಂತ ಕಾಯ್ತಾ ಇದ್ರು. ನಮ್ಮ ಪುರಾಣದಲ್ಲಿ ಕೆಲವರು ಮಲಗಿದ ಮೇಲೆ ಬಿಡೋಣ ಅಂತ ನಾವು ಕಾಯ್ತಾ ಇರ್ತೇವೆ. ಹಾಗೆ ಅವರು ರಾಮದೇವರು ಕಾಯ್ತಾ ಇದ್ರು, ಎಲ್ಲ ಮಲ್ಕೊಳ್ಳಿ, ಆಮೇಲೆ ಈ ಕಲ್ಲನ್ನು ಬಿಡೋಣ ನೀರಿಗೆ. ಎಲ್ಲ ಮಲಗಿದ್ರು. ಶ್ರೀರಾಮಾಯ ನಮಃ ಅಂತ ಬರೆದ್ರು. ಕಲ್ಲನ್ನು ಬಿಟ್ರು. ಕಲ್ಲು ಮುಳುಗಿ ಹೋಯ್ತು. ತಲೆ ಮೇಲೆ ಕೈ ಇಟ್ಟುಕೊಂಡು ಕೂತ್ರಂತೆ ರಾಮದೇವರು. ನನ್ನ ನಾಮದಿಂದ ಕಲ್ಲು ತೇಲುತ್ತೆ, ನಾನೇ ಕಲ್ಲನ್ನು ಬಿಟ್ರೆ ಕಲ್ಲು ಮುಳುಗಿ ಹೋಯ್ತಲ್ಲ. ಅವಾಗ ಹನುಮಂತ ದೇವರು ಹೇಳ್ತಾರೆ, ರಾಮ ನಾನು ನೋಡಿದೆ ಎಂದ್ರಂತೆ. ಅಯ್ಯೋ ಮಾರಾಯ, ನೀನೊಂದು ಮಲ್ಕೊಳ್ಳಿಲ್ವಾ? ಇಲ್ಲ ರಾಮ, ನನಗೆ ನಿದ್ರೆಯೇ ಇಲ್ಲ. ನಾನು ಮಲಗಿದ್ರೆ ಜಗತ್ತು ಮಲಗಿಕೊಳ್ಳುತ್ತೆ. ನೋಡಿ, ಎಲ್ಲರೂ ಮಲಗಿದಾಗ ವಾಯುದೇವರು ಎದ್ದಿರ್ತಾರೆ, ವಾಯುದೇವರು ಮಲಗಿದ್ರೆ ಜಗತ್ತು ಮಲಗಿದ ಹಾಗೆ. ಹಾಗಾಗಿ ವಾಯುದೇವರು ಹೇಳಿದ್ರು, ನಾನು ನೋಡಿದೆ. ಯಾರಿಗೂ ಹೇಳಬೇಡ ಅಂದ್ರಂತೆ ರಾಮದೇವರು. ಅದಕ್ಕೆ ಹನುಮಂತದೇವರು ಹೇಳಿದ್ರಂತೆ, ನಾಳೆ ಬೆಳಿಗ್ಗೆ ಎಲ್ಲರಿಗೂ ಹೇಳ್ತೇನೆ. ಅಯ್ಯೋ, ನನ್ನ ಮರ್ಯಾದೆ ಹೋಗುತ್ತೆ. ಇಲ್ಲ ರಾಮ, ನಿನ್ನ ಮರ್ಯಾದೆ ಉಳಿಯುತ್ತೆ. ಅದು ಹೇಗೆ ಹನುಮಂತ ರಾಮದೇವರಿಗೆ ಹೇಳ್ತಾನಂತೆ, ರಾಮ, ನಾವು ರಾಮ ಅಂತ ಬರೆದು ಕಲ್ಲು ಹಾಕಿದರೆ ಕಲ್ಲು ತೇಲಿತು. ನೀನು ರಾಮ ಅಂತೇನೋ ಬರೆದಿ, ಆದರೆ ಕಲ್ಲನ್ನು ನೀರಿಗೆ ಹಾಕಿದಾಗ ಕಲ್ಲು ಯೋಚನೆ ಮಾಡಿತು, ನನ್ನನ್ನು ರಾಮದೇವರು ಕೈ ಬಿಟ್ರಲ್ಲ, ನಾನಿನ್ನು ಹೇಗೆ ಬದುಕಲಿ ಅಂತ ಮುಳುಗಿ ಹೋಯ್ತು. ರಾಮ, ನಿನ್ನ ಕೈ ಬಿಟ್ರೆ ಕಲ್ಲು ಮುಳುಗಿ ಹೋಗುತ್ತೆ, ಚೇತನವೂ ಮುಳುಗಿ ಹೋಗುತ್ತೆ. ಇಡೀ ಜಗತ್ತು ನಿಂತಿದ್ದು ನಿನ್ನ ಅಧೀನದಿಂದ ಅಂತ ಹನುಮಂತ ದೇವರು ಇದೇ ವ್ಯಾಖ್ಯಾನವನ್ನು ಮಾಡ್ತಾರೆ. ಒಂದು ಕಲ್ಲಿಗಾಗಲಿ, ಒಂದು ಶಿಲೆಗಾಗಲಿ, ಒಂದು ಚೇತನಕ್ಕಾಗಲಿ ಎಲ್ಲರಿಗೂ ನಿಯಾಮಕ ಭಗವಂತನಾಗಿದ್ದಾನೆ. ಇದನ್ನೇ ಹೇಳ್ತಾರೆ, ಕಲ್ಲಿನಲ್ಲಿ ದೇವರಿದ್ದಾನೋ ಇಲ್ಲೋ, ಕಂಬದಿ ನರಹರಿ ತೋರಿದ ಕಂದ. ಕಂಬದಿಂದ ಬಂದ. ಯಾಕೆ ಬಂದ? ಬೌದ್ಧ ಮತ ನಿರಾಕರಣೆ ಮಾಡಲಿಕ್ಕೆ ಬಂದ. ಜಡದಲ್ಲಿ ಈಶ್ವರ ಶಕ್ತಿ ಇಲ್ಲ, ನೇಚರ್ ಮಾತ್ರ ಇದೆ ಅಂತ ಬೌದ್ಧರೇ ಹೇಳ್ತಾರೆ. ಜಡದಲ್ಲಿಯೂ ನಾನಿದ್ದೇನೆ ಅಂತ ಸೂಚನೆ ಮಾಡಲಿಕ್ಕೆ ಕಂಬದಿಂದ ನರಸಿಂಹ ರೂಪಿಯಾದ ಭಗವಂತ ಪ್ರಾದುರ್ಭೂತನಾಗಿದ್ದಾನೆ, ನೆನಪಿಟ್ಟುಕೊಳ್ಳಿ. ಆದ್ರಿಂದ ಭಗವಂತ ಚೇತನಕ್ಕೆ ಮಾತ್ರ ನಿಯಾಮಕ ಅಲ್ಲ, ಜಡಕ್ಕೂ ನಿಯಾಮಕ. ನಮ್ಮ ಮನೆಯ ಕೈ ಪಾತ್ರೆಗಳು, ನಮ್ಮ ಮನೆಯ ಪದಾರ್ಥಗಳು ಒಂದು ದಿನ ಗೋಧಿ ಹಿಟ್ಟು ಚೆನ್ನಾಗಿ ಕಲಿಸಿಕೊಳ್ತೇವೆ, ಇನ್ನೊಂದು ದಿನ ಟೈಟ್ ಆಗುತ್ತೆ, ಒಂದು ದಿನ ಸರಿಯಾಗುತ್ತೆ, ಒಂದು ದಿನ ಒರಟಾಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ನಿಯಾಮಕ ಅವನು ನಿಯಾಮಕ ಅಂತ ನೀವು ತಣ್ಣಕ್ಕೆ ಕೂತ್ಕೊಳ್ಬೇಡಿ. ನಿಮ್ಮ ಸ್ವಭಾವವಾದವೂ ಕಾರಣ. ಆದರೆ ಪ್ರತ್ಯೇಕವಾದ ಸ್ವಭಾವವಾದಕ್ಕೆ ಅಸ್ತಿತ್ವ ಇಲ್ಲ. ಈಶಾನುಗೃಹೀತವಾದ ಸ್ವಭಾವವಾದ ಕೆಲಸವನ್ನ ಮಾಡುತ್ತೆ. ದೇವರ ಅನುಗ್ರಹ ಬೇಕು. ಆಯಾ ಪದಾರ್ಥಗಳಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಕ್ರಿಯೇಟ್ ಮಾಡಿದವನು ಭಗವಂತ. ರತ್ನ ಹೊಳೆಯುತ್ತೆ, ಅದೂ ಕಲ್ಲು, ಇದೂ ಕಲ್ಲು, ಇದ್ಯಾಕೆ ಹೊಳೆಯೋದಿಲ್ಲ? ಇದೂ ಜಡ, ರತ್ನವೂ ಜಡ, ಇದ್ಯಾಕೆ ಹೊಳೆಯೋದಿಲ್ಲ? ಅಂದ್ರೆ ರತ್ನದಲ್ಲಿ ಹೊಳೆಯುವ ಶಕ್ತಿಯನ್ನಿಟ್ಟವನು ಅವನು, ಇದರಲ್ಲಿ ಹೊಳೆಯುವ ಶಕ್ತಿಯನ್ನು ಇಡದೇ ಇದ್ದವನು ಅವನು. ಆದ್ರಿಂದ ಅವನ ನಿಯಾಮಕತ್ವದಲ್ಲಿ ಈ ಜಗತ್ತು ನಡೀತಾ ಇದೆ ವಿನಃ ಅಲ್ಲಿ ಯಾಕೆ ಈ ಸ್ವಭಾವ ಬಂತು, ಇಲ್ಲಿ ಯಾಕೆ ಈ ಸ್ವಭಾವ ಬರಲಿಲ್ಲ? ವಿಚಾರ ಮಾಡ್ತಾ ಹೋಗಿ. ನಾವು ಅನ್ನ ತಿಂತೇವೆ, ಇದೇ ಅನ್ನವನ್ನ ಪಕ್ಷಿಗಳು ತಿಂತಾವೆ. ಆದರೆ ಪಕ್ಷಿಗಳಿಗೆ ರೆಕ್ಕೆ ಬೆಳೆಯುತ್ತೆ, ಮನುಷ್ಯರಿಗೆ ದೇಹ ಬೆಳೆಯುತ್ತೆ. ಯಾಕೆ ಅದೇ ಅನ್ನದಿಂದ ರೆಕ್ಕೆ ಬೆಳೆದ ಮೇಲೆ ನಮಗೂ ಯಾಕೆ ರೆಕ್ಕೆ ಬೆಳೆದಿಲ್ಲ? ಈ ಯುಕ್ತಿಗಳಿಗೆ ಉತ್ತರ ಇಲ್ಲ. ಭಗವಂತ ಯಾವ ಯಾವ ಪದಾರ್ಥಗಳು ಅದೇ ಆಗಿದ್ರು, ಯಾವ ಯಾವ ಸ್ವಭಾವಗಳಿದೆ ಅದಕ್ಕೆ ತಕ್ಕಂತೆ ಚಾಲನೆ ಮಾಡುವವನು ಭಗವಂತ. ನಮಗೀ ಸಾಮರ್ಥ್ಯ ಇಲ್ಲ.